ಬೇಕೇ ಬೇಕು ನಮಗೂ ಬೇಕು ಕ್ಯೂಟಿ ಬೇಬು ನಮಗೂ ಬೇಕು ಬೇಕೇ ಬೇಕು ನಮಗೂ ಬೇಕು ಒಳ್ಳೆ ಹುಡುಗಿ ನಮಗೂ ಬೇಕು ಭರ್ಜರಿ ಬ್ಯಾಚುಲರ್ಸ್ ಭರ್ಜರಿ ಬ್ಯಾಚುಲರ್ಸ್ ಭರ್ಜರಿ ಬ್ಯಾಚುಲರ್ಸ್ ನಾವೇನೇ. ಹಾಯ್ ಹಲೋ ನಮಸ್ಕಾರ. ಕಾಡಿ ಬೇಡಿ ಜೋಡಿ ಹಾಗೂ ಮಗಸ್ ಅಂಡ್ ಮಚ್ಚೀಸ್ ಹುಡುಗರ ಹಾರ್ಟ್ ಅನ್ನ ಅಟ್ಯಾಕ್ ಮಾಡೋ ಕ್ಯೂಟೀಸ್ ಅಂಡ್ ಬ್ಯೂಟೀಸ್ ಬ್ಯಾಚುಲರ್ಸ್ ಬ್ಯಾಕ್ ಬೋನ್ ಆಗಿರೋ ಅಂಕಲ್ಸ್ ಅಂಡ್ ಆಂಟೀಸ್ ಮಕ್ಕಳಿಗೆ ಮದುವೆ ಮಾಡೋದಕ್ಕೆ ಪರದಾಡ್ತಾ ಇರೋ ಮಮ್ಮೀಸ್ ಅಂಡ್ ಡ್ಯಾಡೀಸ್ ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ಸ್. Co-powered by Freedom Refined Sunflower Oil, Denver Deodorant, special partner Volkswagen, Cycle Pure Agarbattis, Tata Play, digital streaming partner Z5. ಫ್ರೆಂಡ್ಸ್, ಒಬ್ಬರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಅವ್ರ ಜೊತೆ ಇದ್ದು ಹತ್ರದಿಂದ ಅವ್ರ ಜೀವನನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅವರ ಜೀವನ ಜೊತೆ ಕಾಲ ಕಳಿಬೇಕು. ಆಗ ಮಾತ್ರ ಅವರಲ್ಲಿ ಏನ್ ಪ್ಲಸ್ ಇದೆ ಏನ್ ಮೈನಸ್ ಇದೆ ಅಂತ ಗೊತ್ತಾಗತ್ತೆ. ಅದಕ್ಕೋಸ್ಕರ ಅಂತಾನೆ ನಮ್ಮ ಜೋಡಿಗಳು ಬ್ಯೂಟಿಫುಲ್ ಪ್ಲೇಸ್ ಗಳಿಗೆ ಹೋಗಿದ್ದಾರೆ. ಕೆಲವರು ಬ್ಯಾಚುಲರ್ಸ್ ಮನೆಗೆ ಭೇಟಿ ಮಾಡಿದ್ದಾರೆ, ಇನ್ ಕೆಲವರು ಡೇಟಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ. ಒಟ್ನಲ್ಲಿ ಒಂದು ಹೊಸ ಲೈಫ್ ಅನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತು ನಮಗೂ ಕೂಡ ಒಂದು ಹೊಸ ಅನುಭವ. ಬನ್ನಿ ಹಾಗಾದ್ರೆ ಈ ಜರ್ನಿ ಶುರು ಮಾಡೋಣ. ಇದು ಭರ್ಜರಿ ಬ್ಯಾಚುಲರ್ಸ್ ಜೊತೆಯಲ್ಲಿ ಪಯಣ. ಇಷ್ಟು ಒಳ್ಳೆ ಟೈಟಲ್ ಇದ್ದ ಮೇಲೆ ನಮ್ಮ ಲವ್ಲಿ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಹಳ್ಳಿಯಲ್ಲಿ ಸಿನಿಮಾ ಹುಚ್ಚನ್ನ ಎಬ್ಬಿಸಿದ ಹಳ್ಳಿ ಮೇಸ್ಟ್ರು ಸ್ವಾಗತಿಸಿ ನಿಮ್ಮೆಲ್ಲರ ಪ್ರೀತಿಯ ಕ್ರೇಜಿ ಸ್ಟಾರ್ ಲವ್ ಗುರು ಕನಸುಗಾರ ವಿ ರವಿಚಂದ್ರನ್ ಸರ್. ಹಾಗೇನೆ ಅವ್ರ ಪಕ್ಕದಲ್ಲಿ ಕೂತಿದ್ದಾರೆ ಹುಡುಗರ ಮನಸ್ಸನ್ನ ತಿತ್ಲಿ ತರ ಆಡಿಸುವಂತ ಸುಂದರಿ ಕ್ಯೂಟ್ ಕ್ಯಾಡ್ಬರಿ ಹೃದಯಗಳನ್ನ ಮಾಡ್ತಾರೆ ರಾಬರಿ. ಲೆಟ್ಸ್ ವೆಲ್ಕಮ್ ಬ್ಯಾಚುಲರ್ಸ್ ಮೆಚ್ಚಿದ ಬ್ಯೂಟಿಫುಲ್ ಕ್ವೀನ್ ರಚಿತಾ ರಾಮ್. ಇವತ್ತಿನ ಚಾಲೆಂಜ್ಗೆ ಮೂಲ ನೀವು. ಇವತ್ತಿನ ಚಾಲೆಂಜ್ಗೆ ಐಡಿಯಾ ಹೇಗ್ ಬಂತು? That's what I was pretty curious. ನಿಮ್ಮ ಊರ್ಗಳು ಕರ್ಕೊಂಡು ಹೋಗಿ ಅವ್ರನ್ನ ಹೆಂಗ್ ಟ್ರೀಟ್ ಮಾಡಿದೀರಾ, ನಿಮ್ಮನ್ನ ಹೆಂಗ್ ತಿದ್ದಬೇಕು, ಇದು ಕಂಪ್ಲೀಟ್ಲಿ ಕಾನ್ಸೆಪ್ಟ್ ಎಲ್ಲ ಆದ್ಮೇಲೆ ನಾವೇನ್ ಮಾತಾಡ್ಬೇಕು ಅನ್ನೋದು VT ಆದ್ಮೇಲೆ ಐ ಥಿಂಕ್ ವಿ ಗೋನಾ ಟಾಕ್. ಎಕ್ಸಾಕ್ಟ್ಲಿ. ಸೊ ಯಾ, ಅಂದ್ರೆ ಮೀಟ್ ಮಾಡಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಪರಸ್ಪರ ಅವ್ರ ಜೀವನ ಹೇಗಿದೆ ಅಂತ ತಿಳ್ಕೊಂಡು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದೇ ಈ ಒಂದು ಚಾಲೆಂಜ್. ಅದು ಏನ್ ಮಾಡ್ಕೊಂಡ್ ಗೊತ್ತಾಗತ್ತೆ. ಅದಕ್ಕೂ ಮುನ್ನ ಲೆಟ್ಸ್ ವೆಲ್ಕಮ್ ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಹಾಗೂ ನಮ್ಮ ಬ್ಯೂಟಿಫುಲ್ ಏಂಜಲ್ಸ್. ಈಗ ಶುರು ಮಾಡೋಣ. ಗೈಸ್, ಏನ್ ಮಾಡಿದ್ರಿ ನೀವು? ನಿಮ್ ಜೊತೆ ನಾವು ಸುತ್ತಾಡ್ತೀವಿ, ಅವರು ಸುತ್ತಾಡಕ್ ರೆಡಿ ಆಗಿದ್ದಾರೆ. ಈಗ ಮೊದಲಿಗೆ ಬರ್ತಾ ಇರೋದು ಪ್ರಾಪರ್ ಕಾಮಿಡಿ ಜೊತೆ ಪ್ರಾಪರ್ಟಿ ಕಾಮಿಡಿ ಕೂಡ ಇಡೀ ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ವರ್ಲ್ಡ್ ಫೇಮಸ್ ನಾಟಿ ಹೈದ ಗಿಲ್ಲಿ ನಟ ಹಾಗೂ ಏಂಜಲ್ ಯಶಸ್ವಿನಿ. ಬನ್ನಿ. ಯಶಸ್ವಿನಿ, ಏನ್ ಚಂದ ಕಾಣಿಸ್ತಾ ಇದ್ರಿ ಯಶಸ್ವಿನಿ ನೀವು. ಗಿಲ್ಲಿ, ನೀನೇನ್ ಮಗ ಒಂದ್ ಕಡೆ ಯಶಸ್ವಿನಿ ಹಳ್ಳಿ ಸೀರೆಯಲ್ಲಿ, ನೀನು ಹಳ್ಳಿ ಪಂಚೆ ಉಟ್ಕೊಂಡು, ಏನ್ ಕತೆ? ಅದಕ್ಕಿಂತ ನಾನು ಪಂಚ್ ರೆಡಿ ಮಾಡ್ಕೊಂಡ್ ಹೇಳೋ, ಅದಕ್ಕೆ ಕೇಳಿದ ಪ್ರಶ್ನೆ. ಗಮ್ಮತ್ತು ತಾಕತ್ತು ನೀಯತ್ತು ಎಲ್ಲ ಹಳ್ಳಿ ಐಕಳು ಸ್ವತ್ತು ಸಂಪತ್ತು ಅಣ್ಣ. ಅದಕ್ಕೆ ತಗೊಳ್ಳೋ ಒಂದು ಮುತ್ತು. ಏನ್ ಹೇಳ್ದ ಮಗ ರಿಹರ್ಸ್ ಮಾಡ್ಕೊಂಡು ಇಷ್ಟೆಲ್ಲ ಬಿಲ್ಡಪ್ ಮಾಡ್ಕೊಂಡ್ ಬಂದಿಯಾ? ನೀನ್ ಇದ್ದ ಕಡೆ ಎಡವಟ್ಟು ಇದ್ದೇ ಇರುತ್ತೆ. ಪಾಪ ಈ ಮಗುಗೆ ಏನೆಲ್ಲ ಕಷ್ಟ ಕೊಟ್ಟಿದ್ಯಾ? ಇವ್ರಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿಸಿದ್ದೀನಿ. ನಾನೇ ಹೇಳ್ಬಿಟ್ರೆ ರಿವೀಲ್ ಆಗ್ಬಿಡ್ತದೆ ಸಸ್ಪೆನ್ಸ್. ನೀವೇ ನೋಡಿ ಅಣ್ಣ. ಹೌದಾ? ಹಾಗಾದ್ರೆ ಈ ನಿಯತ್ತು ಸಂಪತ್ತಿನ ಒಂದು AV ಈಗ ನಿಮ್ಮ ಮುಂದೆ ಬರ್ತಾ ಇದೆ. ವಿಡಿಯೋ ಪ್ಲೀಸ್. ತಾತ, ಗಿಲ್ಲಿ ನಟನ್ ಮನೆ. ಮೇಡಮ್ ರೈಟ್ ಎಡಗಡೆ ಹೋಗ್ಬೇಕು, ಪುನಃ ನೆಕ್ಸ್ಟ್ ರೈಟ್ ಹೋಗ್ಬೇಕು. ವೆಲ್ಕಮ್ ಟು ಯುವರ್ ಮೈ ಹೌಸ್. ತಗಬಾ. ಅಲ್ಲಿ ಹೋಗ್ತಿದ್ದ ಹಾಗೇನೆ ನನ್ನನ್ನ ಸ್ವಂತ ಮಗಳ ತರ ಆರ್ತಿ ಎತ್ತಿ ಒಳಗಡೆ ಕರ್ಕೊಂಡ್ರು. ನಂಗೆ ಇನ್ನೂ ಖುಷಿ ಆಯ್ತು. ಚೆನ್ನಾಗಿದ್ದೀರಾ? ನಾಳೆ ದಿನ ಇಲ್ಲಿಗೆ ಬರ್ಬೇಕಲ್ಲ ನೀನು. ಅದಕ್ಕೆ
ಇದು ನಮ್ಮ ಅಕ್ಕ. ಮತ್ತೆ ಇನ್ನೇನ್ ಸಮಾಚಾರ ಹೇಳು, ಯಾಕೆ ಬಂದ್ರೆ ನಮ್ಮ ಊರಿಗೆ ಯಾಕೆ ಬಂದ್ರೆ? ಸರಿ, ಸರ್ಪ್ರೈಸ್ ಹೇಗಿದೆ? ಏನ್ ಸರ್ಪ್ರೈಸ್? ನಿಮ್ಮ ಮನೆಗೆ ಬಂದಿರೋದು ಸರ್ಪ್ರೈಸ್. ಅಯ್ಯೋ ಸರ್ಪ್ರೈಸ್ ಇದು. ಅಯ್ಯೋ ನನಗೆ ನನ್ನ ಲೈಫಲ್ಲಿ ಒಂದು ದಿವಸ ಆದ್ರೂ ಹಳ್ಳಿಲಿ ಇರ್ಬೇಕು ಅಂತ ಆಸೆ ಇತ್ತು. ಹೌದಾ? ಈ ಶೋ ಮೂಲಕ ಆಸೆ ನೆರವೇರ್ತಾ ಇದೆ. ಅದು ಗಿಲ್ಲಿ ಊರಲ್ಲಿ ಇದ್ದೀನಿ, ಒಂದು ಎಕ್ಸ್ಟ್ರಾರ್ಡಿನರಿ ಪೀಸ್ ಜೊತೆ ಹಳ್ಳಿನ ಸುತ್ತುತ್ತಾ ಇದ್ದೀನಿ. ನೋಡೋಣ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಇವ್ ತರ ಅವಾಂತರ ಆಗುತ್ತೆ ಅಥವಾ ಸೂಪರ್ ಮಜಾ ಮಾಡ್ತೀನ ನೋಡೋಣ. ಅಮ್ಮ ಅಪ್ಪ ಬನ್ನಿ 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 ಬನ್ನಿ. ಅಪ್ಪ ಅಪ್ಪ ಅಲ್ಲ ಮಾವನು. ನೋಡಿ ಅಪ್ಪ, ನನ್ ಮೆಂಟರ್ ತಾನೆ, ಗುರು ಸಮಾನ ತಾನೆ, ಗುರು ದೇವ್ರು ತಾನೆ, ದೇವರಿಗೆ ಕಾಳಾಗ್ತಾನೆ. ಇವಾಗ ನೋಡಿ, ಯಸ್ಸು ನನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ನಮ್ಮೂರಿಗೆ ಬಂದವಳೆ. ನಾನು ಅವಳಿಗೆ ಏನೇನು ಸರ್ಪ್ರೈಸ್ ಕೊಡ್ತೀನಿ ಅಂತ ಅವಳಿಗೆ ಇನ್ನೂ ಗೊತ್ತಿಲ್ಲ. ಕೊಟ್ಟಾದ್ಮೇಲೆ ಅವ್ಳಿಗೆ ಸಾಕಾಯ್ತಾಳ, ಖುಷಿ ಆಯ್ತಾಳ ನೋಡ್ಬೇಕು. ನೋಡುವ, ನೀವು ನೋಡಿ, ನಾನು ನೋಡ್ತೀನಿ. ಅವ್ರ ಮನೆನ ಒಂದ್ಸಲ ನೋಡೋಣ ಅಂತ ಹೇಳ್ಬಿಟ್ಟು ಮನೆ ನೋಡಕ್ ಹೋಗ್ಬೇಕಾದ್ರೆ ಅಲ್ಲಿ ಪುಟಾಣಿ ಪುಟಾಣಿ ಕೋಳಿ ಮರಿಗಳಿತ್ತು. ನಂಗೊಂದು ಕೋಳಿ ಕೊಡು. ಪುಟಾಣಿ ಕೋಳಿವರೆಗೆ ಕ್ಯೂಟ್ ಆಗಿತ್ತು. ಅದನ್ನ ಇಟ್ಕೊಂಡು ಅಲ್ಲಿಂದ ಮುಂದೆ ಹೋಗ್ತಾ ಎತ್ತಿನ ಗಾಡಿ ಎಕ್ಸ್ಪೀರಿಯನ್ಸ್ ಮಾಡಿದೆ. ಅಮ್ಮ ಕೊಂಬಿದೆ ಏನಿಲ್ಲ ಕೊಡು. ಸಖತ್ ಖುಷಿ ಆಯ್ತು. ಆಮೇಲೆ ಅಲ್ಲಿಂದ ಗದ್ದೆಗೆ ಬಂದೆ. ಇವಾಗ ನೋಡು, ಈ ತರ ಉಳ್ಬೇಕು. ಇದೆಲ್ಲ ಒಂದ್ ಸಮ ಆಯ್ತದೆ. ಬಾ, ಏನ್ ಹುಲಿ ಇದ್ದದ ಒಳಗೆ ಮೊಸಳೆ? ಏನಿಲ್ಲ, ಇದ್ರೆ ಒಂದೊಂದು ಏಡಿಕಾಯಿ ಇರ್ತವೆ, ಇಲ್ಲ ಅಂದ್ರೆ ಹಾವಿರ್ತವೆ. ಕಾಲ್ ಇಡ್ತಿದಂಗೆ ಹೆದರ್ಸ್ಬಿಡೋದ. ಇಲ್ಲಿ ಹಾವುಗಳು ಓಡಾಡ್ತಾ ಇರತ್ತೆ, ಹಾವುಗಳು ಕಚ್ಬಿಟ್ಟು ಹೋಗುತ್ತೆ. ಏನಿಲ್ಲ, 1-2 ಅವರ್ ತಲೆ ಸುತ್ತ ಬೀಳ್ತ್ಯಾ ಅಂತ ಅನ್ಬಿಟ್ಟು ನಾನು ನಿಜ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಏನ್ ಮಾಡ್ಬೇಕು? ನಾನು ಹೇಳ್ಕೊಡ್ತೀನಿ, ಹಗ್ಗ ಲೂಸ್ ಬಿಡು. ಇವಾಗ ಮಾಡಿ. ಅಕ್ಕ ಅಕ್ಕ ಅಕ್ಕ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಮುದ್ದೆ ಮಾಡೋದು ಹೇಳ್ಕೊಡ್ತೀರಾ? ಸರಿ, ಇವತ್ತು ಅಡ್ಗೆಗೆ ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಏನಾದ್ರೂ ಹೇಳಿ ಗಿಲ್ಲಿ ನಟನ್ ಬಗ್ಗೆ. ಅಕ್ಕನ ಜೊತೆ ಅಣ್ಣನ ಜೊತೆ ಯಾವುದು ತುಂಟಾಟ ಜಾಸ್ತಿ ಮಾಡ್ತಾನೆ. ಪುರು ಮಾತ್ರ ಸಖತ್ ಭಯ ಬಿಡ್ತಾನೆ ಅಪ್ಪಂಗೆ. ಇವಾಗ ಶೋ ಮಾಡ್ತಿರೋದೇ ಭರ್ಜರಿ ಬ್ಯಾಚುಲರ್ಸ್ ಅಂತ ಅಂದ್ರೆ ಇದ್ರು ಒಳ್ಳೆ ಹೆಣ್ಣು ಸಿಗ್ಬೇಕು ಅವನ್ಗೆ ಅಂತ. ನಿಮ್ಮ ಮನೆ ಕಡೆಯಿಂದ ಗಿಲ್ಲಿನ ಮದ್ವೆ ಮಾಡ್ಕೊಡಿ ಅಂತ ಯಾರು ಕೇಳಲಿಲ್ಲ? ಅದಕ್ ಮೊದ್ಲೇ ಯಾರು ಕೇಳ್ತಿರ್ಲಿಲ್ಲ, ಯಾರು ಏನು ಅಂತಲೂ ಇರ್ಲಿಲ್ಲ. ಇವಾಗ ಇದಕ್ಕೆಲ್ಲ ಹೋದ್ಮೇಲೆ ನಟನ್ಗೆ ಯಾವಾಗ ಮದ್ವೆ, ಯಾವಾಗ ಮಾಡಾರಿ ಅಂತ ಹೆಣ್ಣು ಮಕ್ಕಳೆಲ್ಲ ಕೇಳ್ತಾರೆ. ಆಮೇಲೆ ಎಂತ ಹುಡುಗಿ ಮಾಡಾರಿ ಅವನಿಗೆ ಅಂತಲೆಲ್ಲ ಕೇಳ್ತಾರೆ. ಎಲ್ಲ ಚೆನ್ನಾಗಿದ್ ಮಾಡ್ತಾರೆ. ಇವಾಗ ಹಿಂಗೆ ಜಡಿಬೇಕು, ಹಂಗಲ್ಲ, ಹಿಂಗೆ ಜಡಿಬೇಕು. ಏನ್ ಕಷ್ಟ ರೀ ಮುದ್ದೆ ಮಾಡೋದು. ಫುಲ್ಲು ಹಿಂಗೆಲ್ಲ ತಿರುಗಿಸಿ ಮಾಡಿ ನನ್ನ ಕೈ ಎಲ್ಲ ಸೋತ್ ಹೋಯ್ತು ಫುಲ್ಲು. ಈ ಮುದ್ದೆ ತಕೋ ಕೊಟ್ರೆ ನೀರು ಕುಡಿ. ನಾನು ಬದುಕಿರೋ ಕಾರಣನೇ ನೀರು. ಹೆಂಗೋ ನಿನ್ನ ಮುದ್ದದಿಂದ ನೀರು ಕುಡ್ದಿದ್ದೀನಿ, ಅದು ಕುಡ್ಕೊಂಡಿದ್ದೀನಿ. ಈ ನೀರನ್ನು ತಂದಿಲ್ಲ ಅಂದ್ರೆ ಅಷ್ಟೇ ಇವತ್ತು ನನ್ನ ಕತೆ. ನಡಿ. ಅಮ್ಮ
ಹೇಗ ಅನ್ಸ್ತು ಅಮ್ಮ? ನಂಗಂತೂ ತುಂಬಾನೇ ಖುಷಿ ಆಯ್ತು ನಿಮ್ ಜೊತೆ ಇದ್ದು. ಅಪ್ಪ ಎಲ್ಲಿ? ನನ್ ಫೇವ್ರೆಟ್ ಅಪ್ಪ ನೀವು. ಸುಮಾರು ಕಲ್ತ್ಕೊಂಡಿದೀನಿ. ಥ್ಯಾಂಕ್ ಯು ಸೋ ಮಚ್. ಹೋಗಿ ಬರ್ತೀನಿ ಇನ್ನ. ಬಾಯ್ ಬಾಯ್. ಥ್ಯಾಂಕ್ ಯು ಗಿಲ್ಲಿ. ಸಂಪೂರ್ಣ ಹಳ್ಳಿ ಜೀವನನ ಕಣ್ಮುಂದೆ ತೋರಿಸ್ಬಿಟ್ರಿ ನೀವು. ಸೋ ಬ್ಯೂಟಿಫುಲ್. ಇಲ್ಲಿ ನೀನು ಸೈಕಲ್ ಗ್ಯಾಪ್ ಅಲ್ಲಿ ವೆಲ್ಕಮ್ ಟು ಯುವರ್ ಹೌಸ್, ಫ್ಯೂಚರ್ ಹೌಸ್ ಅಂತೆ. ಅದು ಅಪ್ಪ ಯಾಕೆ ಮಾವ ಅಂತ ಕರಿ ಖುಷಿ ಪಡ್ತಾರೆ. ಅಮ್ಮ ಇಂಥ ಸೊಸೆನೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೈಕಲ್ ಗ್ಯಾಪ್ ಅಲ್ಲಿ ಮಗನೇ ನೀನು ನಿನ್ನ ಪ್ರಪೋಸಲ್ಸ್ ಓಡಿಸ್ತಾ ಇದ್ದೆ. ಅಣ್ಣ ಆಯ್ತು, ಈಗ ನಾನು ಏನ್ ಹಂಗೆಲ್ಲ ಹೇಳ್ದೆ ಅಂದ್ರೆ ಇವಳು ಲಾಸ್ಟಲ್ಲಿ ಬರ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಕಣ್ಣೀರ್ ಹಾಕೋರ ಇಲ್ವ ಕೇಳಿ. ಅಣ್ಣ ನಾನು ಊರ್ಗ್ ಹೋದ್ರೆ ಮೊದಲನೇ ದಿನ ಅಷ್ಟೇ ಮರ್ಯಾದೆ. ಮಗ ಈಗ ಬಂದ ಚೆನ್ನಾಗಿದ್ಯಾ, ಚಿಕನ್ ತರಲ್ಲ ಮಟನ್ ತರಲ್ಲ. 2ನೇ ದಿನಕ್ಕೆ ಇನ್ನು ಇಲ್ಲ ಇದ್ಯಾ, ಊಟ ಮಾಡ್ದಾ, ಸರಿ ಆಯ್ತು. 3 ದಿನ ಆಗ್ಬಿಟ್ರೆ ಬೆಂಗಳೂರಿಗಿನ್ನು ಹೋಗ್ಲಿಲ್ವಾ, ಹೋಗುದಿಲ್ವಾ ನೀನು? ಇವಳು ಬಂದು 1ನೇ ದಿನಕ್ಕೆ ಕಣ್ಣೀರ್ ಹಾಕ್ತವ್ರೆ. ಇವಳು ನೋಡ್ಬಿಟ್ಟು ಹೋಯ್ತವ್ರೆ ನೋಡು ಮಗ, ಅಂದ್ರೆ ನೀನು ಕೊಡಕ್ಕಾಗ್ದಿರೋ ಪ್ರೀತಿ ಪಾಪ ಈ ಹೆಣ್ಮಗಳು ಕೊಟ್ಲು. ಅದಕ್ಕೆ ಇಬ್ರು ಸೇರ್ ಕೊಟ್ರೆ ಇನ್ನೂ ಜಾಸ್ತಿ ಆಗುತ್ತೆ ಪ್ರೀತಿ. ಇಲ್ಲೂ ಬಿಡ್ತಾರೆ. ಒಟ್ನಲ್ಲಿ ಈ ಎಕ್ಸ್ಟ್ರಾರ್ಡಿನರಿ ಪೀಸ್ ನಮ್ಮ ಗಿಲ್ಲಿ ನಟನ ಜೊತೆಯಲ್ಲಿ ಹೇಗಿತ್ತು? ತುಂಬಾನೇ ಚೆನ್ನಾಗಿತ್ತು. ನಾನು ಪ್ರಾಪರ್ ಆಗಿ ಸಿಟಿಲೇ ಬೆಳೆದಿರೋದು. ನನ್ಗೆ ಯಾವಾಗ್ಲೂ ಅನ್ಸೋದು ಸಿನಿಮಾಗಳಲ್ಲೆಲ್ಲ ನೋಡಿದಾಗ ನಾನು ಹಳ್ಳಿಗೆ ಹೋಗ್ಬೇಕು. ಸೊ ಊರ್ಗ್ ಹೋದಾಗ ಟು ಬಿ ಫ್ರಾಂಕ್ ಮನ್ಸಾರೆ ಪ್ರತಿಯೊಂದನ್ನು ಅಲ್ಲಿ ಎಂಜಾಯ್ ಮಾಡ್ಕೊಂಡು ಮಾಡಿದೀನಿ. ತುಂಬಾನೇ ಖುಷಿ ಆಯ್ತು. ಇವನು ಸುಮ್ನೆ ಹೆದರ್ಸ್ತಾ ಇದ್ದ. ನನಗೆಲ್ಲ ಹೊಸದಲ್ವಾ, ನಾನು ನಿಜ ಅನ್ಕೊಂಡ್ಬಿಡ್ತಿದ್ದೆ. ಅಲ್ಲಿ ಹಾವಿರುತ್ತೆ ಅಂದ್ರೆ ಹಾವಿರುತ್ತೆ ಅನ್ಕೊ, ಅದಕ್ಕೆ ಹೆದರ್ಕೊಂತಿದ್ದೆ ನಾನು. ಯಾಕೆ ಹೆದರ್ಸ್ತೆ ಅಂದ್ರೆ ಆ ಗ್ಯಾಪಲ್ಲಿ ಕೈ ಹಿಡಿಬಹುದು, ಫೀಲ್ ಮಾಡ್ಬೋದು. ಬಟ್ ಇಲ್ಲಿ ಒಂದ್ ದಿವಸ ಚೆನ್ನಾಗಿ ನೋಡ್ಕೊಂಡ, ತುಂಬಾನೇ ಚೆನ್ನಾಗಿ ನೋಡ್ಕೊಂಡ್ರು. ಇವನ್ಗಿಂತ ಅಪ್ಪ ಅಮ್ಮ ಎಷ್ಟ್ ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ ನನ್ನನ್ನ. ಅದನ್ನ ಅತ್ತೆ ಮಾವ ಅಂತ ಅನ್ಬೋದು. ಖುಷಿ ಆಯ್ತದ ಅವ್ರಿಗೂ ಟೆಲಿಕಾಸ್ಟ್ ಅಲ್ಲಿ ನೋಡಿದ್ರೆ. ನೋಡಿ, ಸತತ ಪ್ರಯತ್ನ ಅಂದ್ರೆ ಇದೇನೆ ಮಗ. ಡೋಂಟ್ ಗಿವ್ ಅಪ್. ರವಿ ಸರ್, ಈ ಮುದ್ದಾದ ಜೋಡಿ, ಈ ಹಳ್ಳಿ ಜೀವನ ನಿಮ್ಗೆ ಏನ್ ಅನಿಸ್ತು? ಏನೇ ಆಗ್ಲಿ ಪಂಚೆ ಕಚ್ಚೆ ಕಟ್ಕೊಂಡು ಹೋಗೋಷ್ಟು ಖುಷಿ ಪ್ಯಾಂಟು ಶರ್ಟ್ ಅಲ್ಲಿ ಬರಲ್ಲ. ಆ ಹೆಗಲ ಮೇಲೆ ಒಂದು ಟವಲ್ ಹಾಕೊಂಡು ನಡೆಯೋದಿದೆಯಲ್ಲ, ಅದ್ರ ಗತ್ತೆ ಅದು. ಹಳ್ಳಿ ಜನ ಇರೋ ಗತ್ತಿದೆಯಲ್ಲ, ರೈತನ ಗತ್ತು, ಅದು ಯಾರಿಗೂ ಬರೋದು ಇಲ್ಲ. ನನಗೆ ತುಂಬ ಇಷ್ಟ ಆಗಿದ್ದೇನೆಂದರೆ ಗಿಲ್ಲಿ ಯಶಸ್ಸನ್ನು ನೋಡಿ ಅವ್ರ ತಾಯಿ ಮುಖದಲ್ಲಿ ಅಷ್ಟು ಪ್ರೀತಿ ಕಾಣಿಸುತ್ತೆ, ಅಷ್ಟು ಹೆಮ್ಮೆ ಕಾಣಿಸುತ್ತೆ. ಅದು ನನ್ನ ಮಗ ಎಷ್ಟು ಬೆಳೆದವನೇನೋ ಒಂದು ಸಂತೋಷ ಕಾಣಿಸುತ್ತೆ. ಆದರೆ ಗಿಲ್ಲಿ, ನೀನು ಟ್ರ್ಯಾಕ್ ಬೇರೆ ಕಡೆ ಹೋಗ್ತಾ ಇದೆ. ಈ ಶೋ ಮುಗಿಯೋಷ್ಟರಲ್ಲಿ ನೀನು ದೇವದಾಸ್ ಆಗೋದ್ರಲ್ಲಿ ಗ್ಯಾರಂಟಿ ಅನ್ನೋದು 100% ಬರ್ದಿಟ್ಕೋ. ಸರ್ ನಂಗೆ ಬೇಜಾರಾಯ್ತು, ಸಮಾಧಾನ ಮಾಡಿ ಕೇಳಿ ಸರ್. ಸಮಾಧಾನ ಅದನ್ನು ಮಾಡ್ತಾ ಇಲ್ಲ ಅವಳು, ಸುಮ್ಮನೆ ನಿಂತಾಳೆ ಕೊಂಪೆ ನಿಂತಂಗೆ. ಒಟ್ನಲ್ಲಿ ಆ ಜೀವನ, ರೈತರ ಜೀವನ, ಆ ಒಂದು ಪ್ರೀತಿ ಇದೆಯಲ್ಲ, ಅದು ಹಳ್ಳಿಯಲ್ಲಿ ಸಿಗೋ ಥರ ಬೇರೆ ಎಲ್ಲೂ ಸಿಗೋದೇ ಇಲ್ಲ. ಅದು ತುಂಬ ನಿಷ್ಠೆಯಿಂದ ಇರ್ತಾರೆ, ತುಂಬ ಶ್ರದ್ಧೆಯಿಂದ ಇರ್ತಾರೆ. ಜಾಸ್ತಿ ನಾಟಕ ಮಾಡೋಕ್ಕೆ ಬರೋದಿಲ್ಲ. ಅವ್ರು ಏನಿದೆ ಅಷ್ಟೇ. ಯಾರೋ ಬರ್ತಾರೆ ಅಂತ ಮನೆ ಶುದ್ಧ ಮಾಡೋ, ನಾವಿರೋದೇ ಹಿಂಗೆ, ಬನ್ರಿ ಇಲ್ಲೇ ಕೂತ್ಕೊಳ್ಳಿ, ಇಲ್ಲೇ ಮಾಡ್ಕೊಳ್ಳಿ, ಇಲ್ಲೇ ಊಟ ಮಾಡಿ, ಹಂಗೆ ಮಾಡ್ತಾರಲ್ಲ, ಅದೇ ಅದರಲ್ಲಿ ಯಾವತ್ತೂ ಚಂದ ಇರೋದು ಹಳ್ಳಿಯಲ್ಲಿ. ದೇ ಆರ್ ದೆಮ್ಸೆಲ್ಸ್, ಅವರಾಗೇ ಇರ್ತಾರೆ. ಅದು ತುಂಬ ಮುದ್ದು ಕೊಡೋದು. ಇವತ್ತಿಗೂ ಹಳ್ಳಿ ಶೂಟಿಂಗ್ ಹೋಗೋಷ್ಟು ಖುಷಿ ನನಗೆ ಬೇರೆ ಪಿಕ್ಚರಲ್ಲಿ ಬರೋದೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ಚೆನ್ನಾಗಿತ್ತು. ಐ ಥಿಂಕ್ ಯಶು ಗಿಲ್ಲಿ ಮನೆಗೆ ಹೋಗಿ ಸಂಪೂರ್ಣವಾಗಿ ಗಿಲ್ಲಿ ಅವರ ಫ್ಯಾಮಿಲಿ ಜೊತೆ ಇದ್ದು ಅವನ ಒಂದು ದಿನದ ಲೈಫ್ ಸ್ಟೈಲ್ ನ ಲೀಡ್ ಮಾಡಿರುವಂತದ್ದು ಯಶು. ಪ್ರತಿ ಒಂದು ತುಂಬಾ ರಿಯಲಿಸ್ಟಿಕ್ ಆಗಿ, ತುಂಬಾ ನ್ಯಾಚುರಲ್ ಆಗಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿಸಿದಕ್ಕೆ ನನಗೆ ತುಂಬಾನೇ ಖುಷಿ ಆಯ್ತು. ಶಿ ವಾಸ್ ಎಂಜಾಯಿಂಗ್ ಎವ್ರಿ ಬಿಟ್ ಆಫ್ ಇಟ್. ಗಿಲ್ಲಿ ನಿಜವಾಗ್ಲೂ ನೀನು ಅವಳನ್ನ ಪ್ರೀತಿ ಮಾಡ್ತಿದ್ಯಾ? ನಾನು ಗ್ಯಾರಂಟಿ ಕೊಡ್ತೀನಿ. ಆಕ್ಚುಲಿ ಅವ್ನು ತುಂಬಾ ಇಷ್ಟಪಡ್ತಾನೆ. ಬಟ್ ಏನ್ ಗೊತ್ತಾ, ನಿನಗೆ ಯಶು ಅಲ್ದೇ ಇದ್ರು ಯಶು ತರ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ನಾವು ಹಾರೈಸ್ತೀವಿ ಅಷ್ಟೇ. ಇದು ನೀವು ಬರೀ ವೀಟಿ ತರ ನೋಡಿದ್ರಿ, ನಾನು ನನ್ನ ಆರ್ಟ್ ಬೀಟಿಂದ ನೋಡಿದೆ ಅಣ್ಣ. ಇದನ್ನ ನೀವು ನಿಂತೋಗ್ಬಿಡ್ತೇವೆ ಹುಷಾರು ಸರ್. ಇದಕ್ಕೆಲ್ಲ ಸಾಕ್ಷಿ ನೀವೇ ನೋಡಿ ಸರ್. ಒಂದು ಎಡಿಟ್ ನಾನೇ ಸ್ವಂತ ಕೂತ್ಕೊಂಡು ನೈಟಲ್ಲಿ ಎಡಿಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ನೀವೇ ನೋಡಿ ಸರ್. ಅದು ನೋಡ್ಬಿಟ್ಟು ನೀವೇ ನನಗೆ ಸರ್ಪ್ರೈಸ್ ಇದು.
ಯಾರಿಕ್ಕಂ ನೀನಕ್ಕನೆ ಚಂದ ಕಣ್ಣ ಈ ಜೀವ ನಿಂದೆ ಕಣ್ಣ Thank you so much. ರಚ್ಚು, ಐ ಆಮ್ ಕಮಿಂಗ್ ಸ್ಟ್ರೈಟ್ ಟು ಯು. ರಚ್ಚು, ಹೇಗಿದೆ ರಚ್ಚು? ಥ್ಯಾಂಕ್ ಯು ಮೇಡಮ್. ಸೀರಿಯಸ್ಲಿ ಕಣೋ, ಈ ಸಿಟಿ ಹುಡುಗರಿಗೂ ಇಷ್ಟೊಂದು ತಲೆ ಇರಲ್ಲ. ಹಿಂಗಿದೆ ಏನೋ ಗಿಫ್ಟ್ ಮಾಡೋದು, ಗ್ರಾವಿಟಿ ಮಾಡಿ, ಸ್ಪೆಷಲ್ ಕ್ಲಿಪ್ಪಿಂಗ್ಸ್ ಎಡಿಟ್ ಮಾಡಿ, ಬ್ಯೂಟಿಫುಲ್ ಆಗಿ ಒಂದು ವಿಡಿಯೋ ಮಾಡೋದು ಸಾಧ್ಯನೇ ಇಲ್ಲ. ಇಂಪಾಸಿಬಲ್. ಆ ಇನ್ನೋಸೆನ್ಸು, ಆ ಜೆನ್ಯೂನ್ ಪ್ರೀತಿ ಆ ವಿಡಿಯೋದಲ್ಲಿ ಎಷ್ಟು ಕಾಣಿಸ್ತದೆ ಗೊತ್ತಾ? ಆ ಹಾಡು ನಾನು ನಿಜವಾಗ್ಲೂ ಹೇಳ್ತೀನಿ, ನನ್ನ ಹಾಡು ವಿಜುವಲ್ಸೇ ಮರ್ತೋಗ್ಬಿಟ್ಟೆ. ಇದು ಮೋಸ್ಟ್ಲಿ ನಿಮ್ಗೇನೆ ಈ ಹಾಡನ್ನ ಕಂಪೋಸ್ ಮಾಡ್ಬಿಟ್ಟು ಪ್ಲೇ ಮಾಡ್ದಂಗಿತ್ತು. ಅಷ್ಟು ಚೆನ್ನಾಗಿತ್ತು ಅದು. ಯಶು ತುಂಬಾ ಗಿಫ್ಟ್ಗಳು ತಗೊಂಡಿರ್ತಾರೆ ಜೀವನದಲ್ಲಿ, ಆದ್ರೆ ಇದರಷ್ಟು ಪ್ರೆಷಸ್ ಗಿಫ್ಟ್ ತಗೊಳಕ್ ಸಾಧ್ಯನೇ ಇಲ್ಲ. ತುಂಬಾನೇ ಖುಷಿಯಾಗಿದೆ. ನಂಗೆ ಮೊದಲನೇ ದಿವಸದಿಂದನೂ ಗಿಲ್ಲಿ ನನ್ನನ್ನು ತುಂಬಾ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾನೆ. 24 ಗಿಫ್ಟ್ಸ್ ಆಗಿರ್ಬೋದು, ಅಂಡ್ ಟೆಡಿ ಬೇರ್ ಆಗಿರ್ಬೋದು, ಇವತ್ತಿ ವಿಟಿ ಆಗಿರ್ಬೋದು, ತುಂಬಾನೇ ಸ್ಪೆಷಲ್. ನಂಗೆ ಈ ಶೋನೇ ಒಂದು ಸ್ಪೆಷಲ್, ಬಿಕಾಸ್ ಇವನ್ನ ಪಾರ್ಟ್ನರ್ ಆಗಿ ಪಡ್ಕೊಂಡಿರೋದು ಇನ್ನೂ ತುಂಬಾನೇ ಸ್ಪೆಷಲ್. ಥ್ಯಾಂಕ್ ಯು ಸೋ ಮಚ್. ಇವಳು ಈಗ ಹಳ್ಳಿ ಗೆಟಪ್ ಹಾಕೊಳ್ಳಲ್ವಾ, ಈ ಕವನ ಆಲ್ ಹಳ್ಳಿ ಗರ್ಲ್ಸ್ಗೆಲ್ಲ ಡೆಡಿಕೇಟೆಡ್ ಮಾಡ್ತಾ ಇದ್ದೀನಿ ಅಣ್ಣ. ಇವಳಿಗೆ ಹೇಳ್ತೀನಿ, ಏ ಹಳ್ಳಿ ಹುಡುಗಿ ನೀನು ಸಿಂಪಲ್ ಸುಂದರಿ, ಲಂಗ ದಾವಣಿ ರೇಷ್ಮೆ ಸೀರೆಯ ಆ ಉಡುಗೆ, ಗಿಲಿ ಗಿಲಿ ಕಾಲ್ಗೆಜ್ಜೆಯ ನಡುಗೆ, ಆ ದೇವರೇ ಭೂಮಿಗೆ ತಂದ ಕೊಡುಗೆ. ಏ ಹಳ್ಳಿ ಹುಡುಗಿ ನೀನು ಸಿಂಪಲ್ ಸುಂದರಿ, ತಲೆ ಬಗ್ಗಿಸಿ ನಡೆಯುವ ಸಂಸ್ಕಾರ, ತಲೆ ಮೇಲೆ ಬರುವೆ ಸಂಸಾರ, ನ್ಯಾಚುರಲ್ ನಗುವೆ ನಿನಗೆ ಸಿಂಗಾರ. ಏ ಹಳ್ಳಿ ಹುಡುಗಿ ನೀನು ಸಿಂಪಲ್ ಸುಂದರಿ, ವಾಟ್ಸಪ್ ಡಿಪಿನೇ ಬೆರಗಾಗುವ ಬ್ಯೂಟಿ, ಫೇಸ್ಬುಕ್ ಸ್ಟೋರಿನೇ ಸೈಕ್ ಆಗುವ ನಾರಿ, ಇನ್ಸ್ಟಾನೇ ಇಷ್ಟಪಡೋ ಇನ್ಸ್ಪೈರಿಂಗ್ ಪೋರಿ. ಏ ಹಳ್ಳಿ ಹುಡುಗಿ ನೀನು ಸಿಂಪಲ್ ಸುಂದರಿ. ಏ ಹಳ್ಳಿ ಹುಡುಗ ನೀನು ಮಾಸ್ಟರ್ ಪೀಸ್ ಕಣಪ್ಪ. ಓ ಸಾಕದಾಗಿತ್ತು. ಲೆಟ್ಸ್ ವೆಲ್ಕಮ್ ಚಾಕ್ಲೇಟ್ ಬಾಯ್ ಸೂರಜ್ ಹಾಗೂ ನೈಸ್ ಮಾಡುವಂತ ಏಂಜಲ್ ಐಸು. ಈಗ ನಮ್ಮ ಐಸು ಮಂಗಳೂರಿಗೆ ಹೋಗಿ ಏನ್ ಮಾಡಿದ್ದಾರೆ, ಅವ್ರು ಮಾಡಿರೋಂತ ಮೋಡಿ ಇಲ್ಲಿದೆ ನೋಡಿ. ಹಾಯ್, ವೆಲ್ಕಮ್ ಟು ಮ್ಯಾಂಗ್ಳೂರ್. ಥ್ಯಾಂಕ್ ಯು. ಹೇಗೆ ಜರ್ನಿ ಹೇಗೆ? ಚೆನ್ನಾಗಿ ಕೂತ್ಕೊಳ್ಳಿ ಬನ್ನಿ. ಅಂತೂ ಮಂಗಳೂರಿಗೆ ಬಂದು ರೀಚ್ ಆದ್ರಿ. ಸೊ ಈಗ ಮಂಗಳೂರನ್ನ ಫುಲ್ ಎಕ್ಸ್ಪ್ಲೋರ್ ಮಾಡ್ತೀವಿ. ರೆಡಿ ಇದ್ದೀರಾ? ರೆಡಿ. ಸೊ ನಾವೊಂದು ಸ್ಪೆಷಲ್ ಪ್ಲೇಸ್ಗೆ ನಮ್ಮ ಮೈಸೂರನ್ನ ಕರ್ಕೊಂಡು ಹೋಗ್ತಿದ್ದೀನಿ. ಲೆಟ್ಸ್ ಗೋ. ವೆಲ್ಕಮ್ ಟು ಸೂರಜ್ ಹೌಸ್. ಥ್ಯಾಂಕ್ ಯು. ಈ ಮನೆ ಒಂದು ಮಿನಿ ಬೆಟ್ಟ ತರ. ಹಾಯ್ ಆಂಟಿ. ಆರಾಮ ಆಂಟಿ? ಫೈನಲಿ ಸೂರಜ್ ಮನೆ. ಕೂತ್ಕೊಳ್ಳಿ. ಇಲ್ಲಿದೆ ನಿಮ್ಮ ಮನೆ, ಅಲ್ಲಿ ಬಂದೆ ಸುಮ್ಮನೆ. ಎಲ್ಲಿ ನಿಮ್ ಗುಂಡು ಬ್ರದರ್? ಗುಂಡು ಮೋಸ್ಟ್ಲಿ ತಿಂತಿರ್ತಾನೆ ನೋಡು ಕೂತ್ಕೊಂಡು. ಇವನು ಸೆಕೆಂಡ್ ದಮ್, ಇವನು ನೋಡಿಲ್ಲ. ಇವ್ನು ನೋಡಿಲ್ಲ. ಹಾಯ್ ಹಾಯ್. ತುಂಬಾನೇ ಸ್ಪೆಷಲ್ ಜಾಗ. ಮಂಗಳೂರು ತುಂಬಾ ಸ್ಪೆಷಲ್. ಇದೇ ಅಲ್ಟಿಮೇಟ್ ಅದ್ಭುತ ಜಾಗ ಇದೆ. ರೆಡ್ ಕಲರ್ ಮೀನೆಲ್ಲ ಇದೆ. ಕಲರ್ ಇದೆ. ಬಂಗುಡೆ ಕೇಳಿದ್ದೀರಾ? ಬಾಂಗಡ ಮೀನು ಕೇಳಿದ್ದೇನೆ. ಅಂಜಲ್ ಅಂತ. ಅಂಜಲ್. ಅಂಜಲ್. ರೆಡ್ ಕಲರ್ ಎಲ್ಲ ಚೆನ್ನಾಗಿ ಅನ್ಸುತ್ತೆ. ರೆಡ್ ಮದಿಮಲ್ಲತೆ.
ಡಿಸ್ಕೋ ಡಿಸ್ಕೋ ಇದೇನು ಹೇಳಿ? ಏನಿದು? ಸ್ಕಿಡ್ ಆಕ್ಟೋಪಸ್ ತರ ಇರ್ತದೆ. ಆಕ್ಟೋಪಸ್ ತರ. ಚೆನ್ನಾಗಿದೆ. ಗೊಂಡಸಿದೆ. ಇದು ಯಾವ ಮೀನು ಹೇಳಿ? ನಾವು ಇದು ಬಿಫೋರ್ ಈ ಮೀನಲ್ಲಿ ನೋಡಿದ್ವಿ ಎಲ್ಲೋ. ಅಂಜಲ್. ಕರೆಕ್ಟ್. ಇದು ಬಿಗ್ ಸೈಜ್, ತುಂಬಾ ದೊಡ್ಡದ ಅಂಜಲ್. ಇದೇ ಫಸ್ಟ್ ಎವರ್ ಟೈಮ್ ನನ್ನ ಲೈಫಲ್ಲೇ ಫಿಶ್ ಮಾರ್ಕೆಟ್ ಬಂದಿರೋದು. ಫಿಶಸ್ ಇಷ್ಟೊಂದು ವೆರೈಟಿ ಇದೆ ಅಂತ ಗೊತ್ತಿರೋದು. ಥ್ಯಾಂಕ್ಸ್ ಸೂರಜ್ ಕುಮಾರ್. ನೋಡಿ ಈ ಸ್ಪಾಟ್ ಏನು ಗೊತ್ತಾಯ್ತಾ ನಿಮಗೆ? ಇದು ಮೇನ್ ಹಾರ್ಬರ್ ಫಿಶ್. ಇದು ನಾವಿದನ್ನ ತುಂಬಾ ಪ್ರೀತಿ ದಕ್ಕೆ ಅಂತ ಕರಿತೀವಿ. ಈ ದಕ್ಕೆನಲ್ಲಿ ಎಲ್ಲಾ ಮೀನು ಒಟ್ಟಿಗೆ ಸ್ಮೆಲ್ ಬಂದ್ರೆ ಘಮ ಘಮ ಅಂತ ಹೆಂಗೆ ಅನ್ನುತ್ತೋ ಅಷ್ಟು ಘಮ ಘಮ ಅಂತ ಇದೆ. ಸೊ ಇದು ಮೀನಿದು ಸ್ಟೋರೇಜು. ಮೀನನ್ನ ತಗೊಬಂದು ಹಿಡಿದು ಈ ಸ್ಟೋರೇಜ್ಗೆ ಹಾಕಿ ಮೀನನ್ನ ಸೇಫಾಗಿ ತಗೊಬರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಮುಟ್ಬೇಕಾದ್ರೆ ಭಯ ಆಗ್ತಾ ಇತ್ತು, ಇವಾಗ ಕ್ಯೂಟ್ ಅನಿಸ್ತಾ ಇದೆ. ನೋಡಿ, ಮೀಟ್ಸ್ ಮೈ ನ್ಯೂ ಫ್ರೆಂಡ್ ಡಿಸ್ಕೋ. ಸೊ ನಮ್ಮ ಐಶುಗೆ ಬಿಸಿಲಿಗೆ ತುಂಬ ಅವರಿಗೆ ಶೆಕೆ ಆಗ್ತಿದೆ. ಸೊ ಅವ್ರಿಗೊಂದು ಒಳ್ಳೆ ಗಿಫ್ಟ್ ತಗೊಬರ್ತೀನಿ. ಫೈನಲಿ ನನ್ನ ಪಾರ್ಟ್ನರ್ ಬುದ್ಧಿ ಬಂದಿದೆ. ಇದನ್ನ ಇಟ್ಕೊಂಡಿರಿ. ಪೋಯ್ 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 ಹೇಳಿ. ರೈಟ್ ಪೋಯ್, ಲೆಫ್ಟ್ ಪೋಯ್, ಸೀದಾ ಪೋಯ್. ಚೂರು ಲೆವೆಲಿಗೆ ತುಳು ಕಲ್ತ್ರಿ ನೀವು. ಸೂರಜ್ ಪಾಟ್ನ ಹಿಂಗ್ ಟೈಟಾನಿಕ್ ತರ ಹಿಂಗ್ ಮಾಡೋಣ. ಇದೊಂಥರ ಚೆನ್ನಾಗಿದೆ. ಇದು ಮಂಗಳೂರು ಟೈಟಾನಿಕ್. ಇದು ಮಂಗಳೂರು. ನಿಮ್ಗೆ ಇಷ್ಟೆಲ್ಲ ತೋರಿಸಾಯ್ತು. ಇನ್ನೊಂದು ತುಂಬಾ ಸ್ಪೆಷಲ್ ಜಾಗ. ನಾನು ಮೊದಲು ಯಕ್ಷಗಾನ ಮಾಡ್ತಿದ್ದೆ. ನಾನು ಮಾಡ್ತಿದ್ದೆ. ನೀವು ಮಾಡ್ತಿದ್ರ? ಸೊ ನಾನು ಇದೇ ಕದ್ರಿ ದೇವಸ್ಥಾನದ ನಮ್ಮ ಪಕ್ಕದಲ್ಲೇ ಸರ್ ಇರೋದು. ಸೊ ಸರ್ ನಮ್ಗೆ ಯಕ್ಷಗಾನ ಕಲಿಸಿದ್ರು. ಸರ್ ನಮಸ್ತೆ. ಹೇಗಿದ್ದೀರಾ ಸರ್? ಸೂರಜ್ ಹೇಳ್ತಿದ್ದ ನೀವು ಅವ್ರ ಗುರುಗಳು ಅಂತ. ಈಗ ವಿಷಯ ಏನಂದ್ರೆ ಸರ್, ಈಗ ನನಗೊಂದು ಆಸೆ ಇತ್ತು ಐಶ್ವರ್ಯನ ಜೊತೆ ಯಕ್ಷಗಾನ ಮಾಡಬೇಕು ಅಂತ. ಸೊ ಮಾಡಬೇಕು ಅಂದರೆ ನಂಗೆ ಟಕ್ಕ ನೀವು ನೆನಪಾದ್ರಿ. ಸೊ ನೀವು ಹೆಂಗೆ ಹೇಳ್ಕೊಡ್ತೀರಾ, ನೀವು ಹೇಳ್ದಂಗೆ ನಾವು ಮಾಡ್ತೀವಿ. ಸೊ ನಾವು ಯಕ್ಷಗಾನ ಕಲಿತಿದ್ದ ಜಾಗ ಇದೆ. ಇದು ನೋಡಿದ ತಕ್ಷಣ ಒಂದಿಷ್ಟು ನೆನಪುಗಳು ಆಚೆ ಬರುತ್ತೆ. ಸರ್ ಹಾಗಾದ್ರೆ ಅದೊಂದು ಸ್ಟಾರ್ಟ್ ಮಾಡಿ. ತನಗಿ ದುರಕ್ಕೆ ಬಂದ ಗುಟ್ಟದೇನೆಲ ಒಟ್ಟಿ ಸುರರ ನಾಕ ಮಾಡುವ ಈಗ ನೀವ್ ಕಂಡಂತ ಆ ಮಂಗಳೂರು ಜೀವನ ಹೇಗಿದೆ? ನನಗೆ ಊರು ಅನ್ನೋದಿಲ್ಲ,
ಇಲ್ಲೇ ಬೆಂಗಳೂರೇ ನನ್ನ ಊರು. ಅಂಡ್ ಸೂರಜ್ ಊರಿಗೆ ಹೋದಾಗ ಈ ಮುಂಚೆ ನಾನು ಹೋಗ್ತಾ ಇದ್ದೆ, ಇವೆಂಟ್ ಮಾಡ್ಕೊಂಡು ಬರ್ತಿದ್ದೆ. ಇವನ್ ಜೊತೆ ನೋಡಿದ್ ಮಂಗಳೂರೇ ಬೇರೆ. ಅಂದ್ರೆ ಅಲ್ಲಿ ಜನ ಆಗಿರ್ಬೋದು, ಅಲ್ಲಿ ಪ್ರೀತಿ ಆಗಿರ್ಬೋದು, ಎವ್ರಿಥಿಂಗ್ ವಾಸ್ ಸೋ ಡಿಫ್ರೆಂಟ್. ಇವ್ರ ಮನೆ ಅಂಡ್ ಇವ್ರ ತಂದೆ ತಾಯಿ ಎಲ್ಲರನ್ನೂ ಭೇಟಿ ಮಾಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇನ್ಮೇಲೆ ಯಾರಾದ್ರೂ ನಿನ್ನೂರು ಯಾವ್ದು ಅಂತ ಕೇಳಿದ್ರೆ ಯಾನ ಕುಡ್ಲಾದ ಪೊಣ್ಣು ಕಲ್ತ್ರು ತುಳು ಬರ್ಪುಂಡ ಸೂರಜ್ನ ಇಲ್ಲ ಬರ್ಪು ಎಂಚ ಇಟ್ಟುಂಡು ಸೂರಜ್ನ ಇಲ್ಲ ಮಸ್ತ್ ಶೋಕ್ ಇತ್ತು. ಅಲ್ಲ ನನಗೆ ಶಾಕ್ ಆಗಿದ್ದು ಏನ್ ಗೊತ್ತಾ, ನೀವು ವೆಜಿಟೇರಿಯನ್, ಪ್ಯೂರ್ ಬಾರ್ನ್ ವೆಜಿಟೇರಿಯನ್ ಆಗಿದ್ರು ಕೂಡ ಫಿಶ್ ಮಾರ್ಕೆಟ್ ಹೋಗಿದ್ರಿ, ಹೇಗಿತ್ತು? ಇನಿಷಿಯಲಿ ಯಾರಿಗಾದ್ರೂ ಹೋದಾಗ ತುಂಬಾ ಜನ ತಿಂತಾರೆ, ಆಫ್ ಕೋರ್ಸ್ ಅದನ್ನ ಭೂತಾಯಿ ಅಂತ ಕೂಡ ಕರೀತಾರೆ ಮಂಗಳೂರಲ್ಲಿ. ನಮ್ಗೆ ಹೋದಾಗ ಸ್ವಲ್ಪ ಅರೋಮ ಎಲ್ಲ ನನ್ಗೆ ಸ್ವಲ್ಪ ಕಷ್ಟ ಆಯ್ತು. 10 ನಿಮಿಷ ಎಷ್ಟು ವೆರೈಟೀಸ್ ಇದೆ ಹೇಳಿ? ಹೇಳ್ತೀನಿ. ಅಂಜಲ್, ಬಾಂಗಡೆ, ಭೂತಾಯಿ, ಡಿಸ್ಕೋ, ಡಿಸ್ಕೋನಾ, ರೆಡ್ ಕಲರ್ ಅದವ್ರಿಗೆ ಬೇಗ ಬರ್ತೀವಿ. ಸ್ಕ್ವಿಡ್, ಬಂಡಾಸ್. ಸೂಪರ್. 8 2 ಮಿಸ್ ಮಾಡಿದೆ. 2 ಅವ್ರಿಗೆ ತೋರಿಸ್ಲೇಬೇಕು ಅಂತ ಅನ್ಕೊಂಡಿದ್ದೆ, ಒಂದು ಹುಲಿವೇಷ ಮತ್ತೆ ಭೂತಕೋಲ. ಈಗ ಒಂದು ಕೆಲಸ ಮಾಡೋಣ, ಅಲ್ಲಿ ಏನ್ ಮಿಸ್ ಮಾಡಿದ್ಯೋ ಇಲ್ಲಿ ಪೂರೈಸು, ಓಕೆನಾ? ನೋಡ್ರಪ್ಪ, ಒಂದ್ ಕಡೆ ಮಂಗಳೂರು ಡಾನ್ಸು, ಇಲ್ಲಿ ಕೇರಳದ ಸಿಂಹ, ಯಾರು ಉತ್ತರ ಕರ್ನಾಟಕದ ಹುಲಿ ಹನುಮಂತ ಬಾ ಮಗ ಇಲ್ಲಿ. ನೀನ್ ಮಗನೇ, ನೀನ ನೋಡಿಲ್ಲ ಅಂತ ಅನ್ಕೊಂಡಿದ್ಯಾ ಮಗ, ನಿಂದೇ ಡಿಫ್ರೆಂಟ್ ಆಗಿತ್ತು ಕಣ. ನೀನು ಸೈಡ್ ಅಲ್ಲಿ ಡಾನ್ಸ್ ಮಾಡೋದು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ ನೀನು. ಉತ್ತರ ಕರ್ನಾಟಕದ ಹುಲಿ ಈಗ ಮಂಗಳೂರು ಪಿಲಿ ಡಾನ್ಸ್ ಮಾಡ್ತೀನಿ. ಮದ ಹತ್ತಿರ ಹುಲಿ ಕಾರಣ ಇದು. ಐಸು ಬಿಟ್ರಿ ಎಲ್ಲೂ ಹೋಯ್ತಾ ಇಲ್ಲ, ಅದು ಜಿಗಿತದೆ ಐಸು ಮೇಲೆ. ಅಲ್ಲ, ನೀನೇ ಎಂಟ್ರಿ ತಗೋತೀಯ, ನೀನೇ ಎಕ್ಸಿಟ್ ತಗೊಂಡ್ಬಿಡ್ತೀಯ. ಕರ್ದ ಮೇಲೆ ಸ್ಟೇಜ್ ಮೇಲೆ ಇರ್ಬೇಕು, ಹೋಗ್ಬಿಡ್ತಾರೆ ಎಲ್ಲ ನಿಂದೆ ಕಣೋ ರೇಸು. ನಿನ್ ಟ್ರ್ಯಾಗಲ್ ನೀನೇ ಓಡ್ತಿರ್ತೀಯ. ಬಾ ಇಲ್ಲಿ. ಏನಾಯ್ತು, ಸ್ಟಾರ್ಟಿಂಗ್ ಚೆನ್ನಾಗೇ ಇತ್ತು. ನಿನಗೆ ಏನಕ್ಕೆ ಐಶ್ವರ್ಯನ್ ಮೇಲೆ ಈ ತರ ಕೋಪ ಅಲ್ಲ ಕಣ, ಅದಲ್ಲ ಈ ಪ್ರೀತಿ, ಅದು ಎಗರ್ತಾ ಇದೆ ಮಗ. ಮನೋರ ಬಂದು ಒಟ್ಟಿನಲ್ಲಿ ಮನೋರ ಒಂದ್ ಮಾತು ಹೇಳ್ಬೇಕು ಕಣೋ, ನಿನ್ನ ಜೀವನದ ಗೆಲುವೇನ್ ಗೊತ್ತಾ? ನೀನ್ ಮಾಡೋದು ಏನು ಇಲ್ಲ, ಬೇರೆಯವ್ರು ಮಾಡಿ ನಿನ್ನ ಗೆಲ್ಲಿಸ್ತಾರ ನೋಡಿ. ನನ್ನ ಎಪಿಸೋಡ್ ಟಿವಿಲಿ ನೋಡಿದ್ರೆ ನನಗಿಂತ ಇವ್ರ ಡೈಲಾಗ್ ಜಾಸ್ತಿ ಇರ್ತವೆ ಅಲ್ವಾ? ನೀನ್ ಏನ್ ಮಗ, ಒಂದ್ಸತಿ ನಿನ್ನ ಪ್ರಶ್ನೆ, ನೀನ್ ಏನ್ ಮಾಡ್ತಿ ಇಡೀ ಶೋಲ್ ಹೇಳು? ಅಣ್ಣ, ಹಾರ್ಡ್ ವರ್ಕ್ ಜೊತೆಗೆ ಲಕ್ ಇರ್ಬೇಕಣ್ಣ. ಅವ್ನ ಲಕ್ ಪಕ್ಕದಲ್ಲೇ ಕೂತಿರೋದ್ರಿಂದ ಅವನಿಗೆ ಬಂದಾಗಿಂದನೂ ಲಕ್ಕೇ ಅವನಿಗೆ. ಹೌದು, ಲಕ್ ಜೊತೆ ಸೊಕ್ಕು ಮಗನೇ ಗೊತ್ತಾಗ್ತಿದೆ. ಬಟ್ ಇನ್ನೊಂದೇನ್ ಗೊತ್ತಾ, ಸಿನ್ಸಿಯರ್ ಆಗಿ ಅವ್ನ ಪಾರ್ಟ್ನರ್ ಜೊತೆ ಕುತ್ಕೊಂಡಿರೋದು ಅವನೊಬ್ನೇ. ಸಂಜನಾ ಬಿಟ್ಟು ಎಲ್ಲೂ ಹೋಗಲ್ಲ. ನೋ 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 ನೋ, ಅದು ನೀವು ಅವಳ ಜೊತೆ ಬೇರೆಯವ್ರು ಹೊಂಟಾಯ್ತಾರಲ್ಲ.
ರವಿ ಸರ್, ಇವ್ರು ಮಾಡಿರುವಂತ ಈ ಜರ್ನಿ ಬಗ್ಗೆ ನಿಮ್ಮ ಅನಿಸಿಕೆ? ಹೋದ ವಾರ ನಾವಿಲ್ದೆ ಮಾಡಿದ್ದೆ ತಪ್ಪಾಯ್ತು. ನಿಮಗೆ ನಾವಿರೋದೇ ಇಲ್ಲಿ ಗೊತ್ತಿಲ್ಲ, ನೀವುಗಳೇ ಮಾಡ್ತಾ ಇದ್ದೀರಾ. ನಾವೇನಕ್ಕೆ ಬೇಕಿಲ್ಲ ಇವಾಗ? ನೀನು ಇಷ್ಟ ಬಂದ್ರೆ ಅವ್ನು ಕರೆದು ಕುಣಿಸ್ತೀಯ, ನೀನೇ ಅರ್ಧ ಶೋ ಮಾತಾಡ್ತೀಯ, ನೀನೇ ಜಡ್ಜ್ಮೆಂಟ್ ಕೊಡ್ತೀಯ. ನಾವೇನ ಮಾಡ್ಬೇಕಿಲ್ಲಿ? ಒಂದೇ ಅರ್ಥ ಆಗೋದೇನು ಗೊತ್ತಾ ಇದರಲ್ಲಿ? ಯಾವತ್ತಿದ್ರು ಕರ್ನಾಟಕ ನಮ್ಮ ಊರೇ ಚಂದ. ಒಂದೊಂದು ಊರು ಒಂದೊಂದು ಥರ ಇರುತ್ತೆ, ಒಂದೊಂದು ಊರಲ್ಲಿ ಒಂಥರ ಭಾಷೆ ಇರುತ್ತೆ. ಅದೇ ಕನ್ನಡ ಆದ್ರೂ ಭಾಷೆನ ಸೊಗಡು ಬೇರೆ ಆಗುತ್ತೆ. ಆಮೇಲೆ ಅವರು ತಿಂಡಿ ಬೇರೆ ಆಗುತ್ತೆ, ತಿನ್ನೋದು ಬೇರೆ ಆಗುತ್ತೆ, ಪೂಜೆ ಬೇರೆ ಆಗುತ್ತೆ. ಇದನ್ನ ನಾವು ಎಕ್ಸ್ಪ್ಲೋರ್ ಮಾಡಬೇಕಾಗಿರೋದು. ಬೇರೆವರ್ ಯು ಗೋ ಅಲ್ಲ. ಒಂದು ಥ್ರೂ ಈ ಶೋ ನಾವು ಖುಷಿ ಪಡೋದು ಏನಂದ್ರೆ, ನಾವು ತಮಾಷೆಗೆ ಮಾಡ್ತೀವೋ ಏನೋ ಮಾಡ್ತೀವೋ, ಒಟ್ಟಿನಲ್ಲಿ ಒಳಗೆ ಹೋದಾಗ ವಿ ಎಕ್ಸ್ಪ್ಲೋರ್ ಸೋ ಮೆನಿ ಥಿಂಗ್ಸ್ ಅಂಡ್ ಕಮ್. ಒಂದು ಮಂಗಳೂರಿನ ಒಂದು ವಾತಾವರಣ, ಅಲ್ಲಿ ಹೆಂಗಿರ್ತಾರೆ ಜನ, ಹೇಗಿರ್ತಾರೆ, ಅವ್ರು ಏನ್ ತಿಂತಾರೆ, ಅವ್ರ ಅಡಿಗೆ ಏನು, ಅವ್ರ ಸಂಪ್ರದಾಯ ಏನು, ಅದನ್ನ ತೋರ್ಸ್ಕೊಂಡ್ ಬರ್ತಾ ಇದೀವಲ್ಲ, ಅದು ಖಂಡಿತ ಒಳ್ಳೆ ವಿಷಯಗಳು ಅವೆಲ್ಲ. ಅಂಡ್ ಫಿನಿಶಿಂಗ್ ಯಕ್ಷಗಾನ ಕೊಟ್ಟಿದ್ದು ಇಟ್ ವಾಸ್ ಸ್ಟನ್ನಿಂಗ್ ಆಲ್ಸೋ. ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ಅಂಡ್ ರಾಜು, ಮಂಗಳೂರು ನಾನು ಕೂಡ ಹಲವಾರು ಬಾರಿ ಹೋಗಿದ್ದೀನಿ. ಅಂಡ್ ನನ್ಗೆ ಮಂಗಳೂರು ಕಲ್ಚರ್ ತುಂಬಾನೇ ಇಷ್ಟ. ನನಗೆ ಹೈಲೈಟ್ ಅಂತ ಅನ್ಸಿದ್ದು ಯಕ್ಷಗಾನ. ತುಂಬಾನೇ ಖುಷಿ ಆಯ್ತು. ನೀವಲ್ಲಿ ಕಲ್ತು ಅದನ್ನ ಒಂದು ಶೋ ಕೂಡ ನೀವಲ್ಲಿ ಪ್ರದರ್ಶನ ಕೊಟ್ಟಿದ್ದಕ್ಕೆ ಇಟ್ ಇಸ್ ಲೈಕ್ ನಮ್ಮೆಲ್ರಿಗೂ ಖುಷಿ ಆಯ್ತು. ಬಟ್ ಟ್ರಸ್ಟ್ ಮೀ, ಬೋತ್ ಆಫ್ ಯು ಆರ್ ಲುಕಿಂಗ್ ಸೋ ಗುಡ್. ಒಳ್ಳೆದಾಗ್ಲಿ. ಗಾಡ್ ಬ್ಲೆಸ್ ಯು ಗೈಸ್. ಈಗ ಜೊತೆಯಲ್ಲಿ ಪ್ರಯಾಣದಲ್ಲಿ ನಮ್ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ರುದ್ರ ಮಾಸ್ಟರ್ ಹಾಗೂ ಅವರ ಏಂಜಲ್, ದ ಬ್ಯೂಟಿಫುಲ್ ಸುಂದರಿ ಆಶಾ. ರುದ್ರ, ಎಲ್ಲಿಗೆ ಹೋಗಿದ್ರಿ, ಏನ್ ಮಾಡಿದ್ರಿ? ಒಂದ್ ಚಿಕ್ಕ ಚೇಂಜಸ್ ಇರ್ಲಿ, ರಿವರ್ಸ್ ಇರ್ಲಿ ಅನ್ಬಿಟ್ಟು ನಾನೇ ಆಶಾ ಅವ್ರ ಊರಿಗೆ ಹೋಗಿದ್ದೆ. ಯಾಕಂದ್ರೆ ಪಾರ್ಟ್ನರ್ ಚೇಂಜ್ ಆದ್ಮೇಲೆ ಹೊಸ ಪಾರ್ಟ್ನರ್ ಬಗ್ಗೆ ತಿಳ್ಕೊಳ್ಳೋಕೆ ನಾನೇ ಅವ್ರ ಊರಿಗೆ ಹೋಗಿದ್ದೆ, ದಾವಣಗೆರೆಗೆ ಹೋಗಿದ್ದೆ. ಈಗ ಬೆಣ್ಣೆ ದೋಸೆ ತರ ಇರುವಂತ ಒಂದು ವಿಡಿಯೋ ನೋಡೋಣ. ಲೆಟ್ಸ್ ಪ್ಲೇ. ಸೊ ರುದ್ರ ಅವ್ರು ನಮ್ಮ ಮನೆಗೆ ಬಂದಿದ್ದಂತೂ ನಂಗೆ ತುಂಬಾನೇ ಖುಷಿ ಆಯ್ತು. ಅವ್ರು ನಂಗೆ ಸರ್ಪ್ರೈಸ್ ಕೊಟ್ಟರು, ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದಾರೆ. ಕುತ್ಕೊಳ್ಳಿ. ಇದು ನಮ್ಮ ಮನೆ. ಇವ್ರು ನಮ್ಮಪ್ಪ, ಇವ್ರು ನಮ್ಮಣ್ಣ. ಕುತ್ಕೊಳ್ಳಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಮ್ಮ ಊರಿಗೆ ಕರ್ಕೊಂಡು ಬಂದು ನಿಮ್ಗೆ ಎಲ್ಲಾದ್ರೂ ತೋರಿಸ್ಲಿಲ್ಲ ಅಂತಂದ್ರೆ ಹೇಗೆ? ಸೊ ಒಂದು ಸರ್ಪ್ರೈಸ್ ಇದೆ ನಿಮ್ಗೋಸ್ಕರ, ನಾನು ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನಿವತ್ತು ರುದ್ರ ಅವ್ರನ್ನ 600 ವರ್ಷಕ್ಕೂ ಹೆಚ್ಚು ಇತಿಹಾಸ ಇರುವಂತ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗಿದ್ದೆ, ದಟ್ ಇಸ್ ಕಲ್ಯಾಣಿ. So this is the surprise. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇವತ್ತು ಒಂದು ಹುಡುಗಿ ಜೊತೆ ನೀವು ಆಚೆ ಬಂದಿದ್ದೀರಾ, ನಿಮ್ಗೆ ಹೇಗೆ ಅನಿಸ್ತಾ ಇದೆ ಹೇಳಿ? ಅದೇ ಫ್ರೆಂಡ್ಸ್ ಜೊತೆ, ಡ್ಯಾನ್ಸ್ ಟೀಮ್ ಜೊತೆ ಎಲ್ಲ ಹೊರಗಡೆ ಹೋಗ್ತಿದ್ದೆ. ಇವೆಂಟ್ಸ್ ಎಲ್ಲ ಇದ್ದಾಗ ಅಲ್ಲಿ ಯಾವ ಪ್ಲೇಸ್ ಚೆನ್ನಾಗಿರುತ್ತೆ ಆ ಪ್ಲೇಸ್ಗೆ ಹೋಗಿ ವಿಸಿಟ್ ಮಾಡ್ತಿದ್ವಿ. ಫಸ್ಟ್ ಟೈಮ್ ನಾನು ಹುಡುಗಿ ಜೊತೆ ಇಲ್ಲಿ ಈ ಥರ ಪ್ಲೇಸಿಗೆ ಬಂದಿದ್ದೆ. ಸೊ ನಿಮಗೆ ನನ್ನ ಬಗ್ಗೆ ಎಷ್ಟು ಗೊತ್ತು, ಏನು ತಿಳ್ಕೊಂಡಿದ್ದೀರಾ ನನ್ನ ಬಗ್ಗೆ? ಆ್ಯಂಡ್ ನಾನು ನಿಮ್ಮ ಪಾರ್ಟ್ನರ್ ಆಗಿ ಬಂದಿರೋದು ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಮೊನ್ನೆ ಶೂಟಲ್ಲಿ ನೋಡಿದಾಗ ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದೆ. ಸೈಲೆಂಟಾಗಿ ಕೂತಿದ್ರಿ, ಯಾರ ಜೊತೆನೂ ಜಾಸ್ತಿ ಮಾತಾಡಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಿದ್ರಿ. ಅಂದ್ಕೊಂಡೆ ಕರೆಕ್ಟ್ ಪೇರ್ ಇವರು, ನಾನು ಎಷ್ಟು ಬೇಕೋ ಅಷ್ಟೇ ಮಾತಾಡ್ತೀನಿ, ನೀವು ಎಷ್ಟು ಬೇಕೋ ಅಷ್ಟೇ ಮಾತಾಡ್ತೀರಾ. ಒಳ್ಳೆ ರೈಟ್ ಪಾರ್ಟ್ನರು, ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ ನನಗೆ ಅನ್ನೋದು ನನಗೆ ಖುಷಿ ಆಯಿತು. ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ತೋರಿಸ್ತೀನಿ, ಹೋಗೋಣವಾ? ಬನ್ನಿ ಹೋಗೋಣ. ನೆಕ್ಸ್ಟ್ ಏನು ಸರ್ಪ್ರೈಸ್ ಇದೆ? ನೀವು ನೋಡಿ, ಸರ್ಪ್ರೈಸ್ ತಾನೇ, ಬನ್ನಿ. ಆಶಾ ಅವರು ತುಂಬಾ ಪಾಸಿಟಿವ್ ಆಗಿ, ತುಂಬಾ ಸಕ್ಕ
ಇಷ್ಟೊತ್ತು ಬರೀ ನೀರನ್ನ ನೋಡಿದ್ರಿ, ಇವಾಗ ಅದ್ರ ಮಧ್ಯದಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋದನ್ನ ನಾನು ಕಲ್ಸ್ಕೊಡ್ತೀನಿ ಬನ್ನಿ. ಸೊ ಸೆಕೆಂಡ್ ನಾನು ಅವ್ರನ್ನ ದೇವರ ಬೆಳಕೆರೆ ಅನ್ನೋ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗಿದ್ದೆ. ಸೊ ತೆಪ್ಪದಲ್ಲಿ ನಾವು ಹೋದ್ವಿ. ಆಕ್ಚುಲಿ ನನಗೂ ಅದು ಫಸ್ಟ್ ಎಕ್ಸ್ಪೀರಿಯನ್ಸು. ನೀರು ಇಷ್ಟ ಅಂತ ಹೇಳಿದೆ ತಪ್ಪಾಗೋಯ್ತು. ಅಯ್ಯೋ ಸೊ ನಾನು ಕರ್ಕೊಂಡು ಹೋಗ್ತೀನಿ. ಬೇಡ ಬೇಡ, ದಯವಿಟ್ಟು ಅದಕ್ಕೊಬ್ರು ಬರ್ತಾರೆ, ಅವ್ರು ಓಡಿಸ್ತಾರೆ, ನೀವೇ ಓಡ್ಸೋಕ್ಕಲ್ಲ, ಹೋಗ್ಬೇಡಿ. ಆ್ಯಂಡ್ ಅವರು ಒಂದು ಹುಡುಗಿ ಜೊತೆ ಫಸ್ಟ್ ಟೈಮ್ ಆ ಥರ ಎಲ್ಲ ಹೋಗಿದ್ದು, ನಾನು ಒಂದು ಹುಡುಗನ ಜೊತೆ ಫಸ್ಟ್ ಟೈಮ್ ಆ ಥರ ಎಲ್ಲ ಹೋಗಿದ್ದು. ಒಬ್ರನ್ನೊಬ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ಮಾತಾಡೋದಕ್ಕೆ, ತಿಳ್ಕೊಳ್ಳೋಕ್ಕೆ ಒಳ್ಳೆ ಪ್ಲೇಸ್ ಆಗಿತ್ತು. ಅವ್ರಿಗೆ ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ ಅದಕ್ಕೆ. ಸೊ ಇಲ್ಲಂತೂ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡಿದ್ವಿ. ಇಬ್ಬರು ಸೇರ್ಕೊಂಡು ಹಾಡು ಕೂಡ ಹಾಡಿದ್ವಿ. ಇನ್ನೂ ತುಂಬ ಸರ್ಪ್ರೈಸಸ್ ಇದೆ. ಸೊ ನೆಕ್ಸ್ಟ್ ಸರ್ಪ್ರೈಸ್ ಏನು ಅಂತ ನೋಡೋದಕ್ಕೆ ನೀವು ಕ್ಯೂರಿಯಸ್ ಆಗಿದ್ದೀರಾ? ನಾನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂತಿಲ್ಲ. ನೀವೆಲ್ಲೇ ಕರ್ಕೊಂಡೋದ್ರೆ ಅದೊಂದು ಸ್ಪೆಷಲ್ ಆಗಿರುತ್ತೆ ಅಂತ ಗೊತ್ತಾಗ್ತಿದೆ. ಅದು ನಾನು ಎಂಜಾಯ್ ಮಾಡ್ತೀನಿ. ಏನಿದು? ನಮ್ಮ ದಾವಣಗೆರೆಯಲ್ಲಿ ದೊಡ್ಡ ಗಾಜಿನ ಮನೆ ಇದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ಅತಿ ದೊಡ್ಡ ಗಾಜಿನ ಮನೆ ಆ್ಯಕ್ಚುಲಿ ಈ 5 o'clock ಮೇಲೆ ಇಲ್ಲಿ ವಾಕ್ ಮಾಡೋಕ್ಕಾಗಿರಲಿ, ಇಲ್ಲ ಮಾರ್ನಿಂಗ್ 6 o'clock ಆಗಿರಲಿ, ಆ ಟೈಮಲ್ಲಿ ಇಲ್ಲಿ ವಾಕ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಬ್ಯೂಟಿಫುಲ್ಲಾಗಿ ಮೈಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಿಮಗೆ ವೈಟ್ ಫ್ಲವರ್ ಅಂದರೆ ಇಷ್ಟ ಅಲ್ವಾ? ತೊಳೆ, ನಿಮಗೋಸ್ಕರ ವೈಟ್ ಫ್ಲವರ್ ತಂದಿದೆ. ಓ ಮೈ ಗಾಡ್, ನಿಜವಾಗ್ಲೂ ನನಗೋಸ್ಕರ ತಗೊಂಡು ಬಂದಿರಾ? ಅಲ್ಲ, ಅವ್ರು ಕಿತ್ಕೊಳ್ಳೋಕೆ ಬಿಟ್ಟಿಲ್ಲ, ಕಷ್ಟಪಟ್ಟು ಕಿತ್ಕೊಂಡು ತೊಗೊಂಡ್ಬಂದಿದ್ದೀನಿ. ಓ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ ಇಲ್ಲೆಲ್ಲ ಹೂವು ಕೀಳಂಗಿಲ್ವಲ್ಲ, ಹಂಗೂ ಅವ್ರ ಹತ್ರ ಬೈಸ್ಕೊಂಡು ತೊಗೊಂಡ್ಬಂದಿದ್ದೀನಿ. ಓ ಸೋ ಸ್ವೀಟ್ ಆಫ್ ಯು. ನನಗೆ ನೆಕ್ಸ್ಟ್ ಸರ್ಪ್ರೈಸ್ ದಾವಣಗೆರೆಯಲ್ಲಿ ಇನ್ನೇನಿರ್ಬೋದು ಅಂತ ಯೋಚನೆ ಮಾಡ್ತಾ. ನೆಕ್ಸ್ಟ್ ಸರ್ಪ್ರೈಸ್ ಅಂತೂ ತುಂಬಾ ಫೇವ್ರೆಟ್ ಆಗಿರುತ್ತೆ ನಿಮಗೆ. ಸೊ ಫೈನಲಿ ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಕರ್ಕೊಂಡ್ ಬಂದಿದ್ದೀನಿ ನಿಮ್ಮನ್ನ. ನೋಡೋಣ ಅದೆಷ್ಟು ದೋಸೆ ತಿಂತೀರ ಅಂತ. ಬನ್ನಿ. ಅಣ್ಣ 2 ಪ್ಲೇಟ್ ಬೆಣ್ಣೆ ದೋಸೆ ಕೊಡಿ. ಅಣ್ಣ ಬೆಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ. ಬಿಸಿ ಬಿಸಿ ಬೆಣ್ಣೆ ದೋಸೆ ಬಂತು. ಥ್ಯಾಂಕ್ಸ್ ಅಣ್ಣ. ಅಣ್ಣ ಬೆಣ್ಣೆ ಜಾಸ್ತಿ ಹಾಕಿದ್ದೀರಾ? ಸಾಕು ಸಾಕು. ಟೇಸ್ಟ್ ಇದೆಯಲ್ಲ, ಇದೆಲ್ಲೂ ಸಿಗಲ್ಲ ಗೊತ್ತಾ? ಅದಕ್ಕೆ ಹೇಳೋದು ದಾವಣಗೆರೆ ಬೆಣ್ಣೆ ದೋಸೆ ಅಂತ. ಸೊ ನೋಡೋಣ ಇನ್ಮೇಲೆ ರುದ್ರ ಅವ್ರು ಹೇಗೆ ನನ್ನ ಜೊತೆ ಮುಂದುವರಿತಾರೆ, ಶೋ ಅಲ್ಲಿ ಹೇಗೆ ನಾವಿಬ್ರು ಇರ್ತೀವಿ, ಹೇಗೆ ಅವ್ರು ಮಾತಾಡ್ತಾರೆ. ಸೊ ನಾನು ಸ್ವಲ್ಪ ಅವ್ರನ್ನ ಟ್ರೈನ್ ಅಪ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನೋಡೋಣ ಅವರಿಂದ ನಾನು ಏನು ಕಲಿತೀನಿ ಆ್ಯಂಡ್ ನನ್ನಿಂದ ಅವ್ರು ಏನು ಕಲಿತಾರೆ ಅಂತ ನೋಡೋಣ. ಏನೇ ಆಗಿರ್ಬೋದು, ಪ್ರತಿಯೊಂದರಲ್ಲೂ ನಾವಿಬ್ರು ಈಕ್ವಲ್ ಆಗಿ ಚೆನ್ನಾಗಿ ಆಟ ಆಡೋಣ ಆ್ಯಂಡ್ ಚೆನ್ನಾಗಿ ಶೋ ಅಲ್ಲಿ ಹೋಗೋಣ ಅಂತ ನಾನು ಯಾವಾಗಲೂ ಇಷ್ಟಪಡ್ತೀನಿ. ಆಲ್ ಬೆಸ್ಟ್ ಫಾರ್ ಯು ಆಲ್ಸೋ. ಅಣ್ಣ ಸ್ವಲ್ಪ ಬೆಣ್ಣೆ ಜಾಸ್ತಿ ಹಾಕಿ. ಚೆನ್ನಾಗಿ ಬೆಣ್ಣೆ ಹಚ್ಚಿದೆ ಬಾಪ. ಅರ್ಥ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರೆ ಡೇಟಿಂಗ್ ಮಾಡ್ಕೊಂಡ್ ಬಂದಿದ್ದೀರಿ. ವೆರಿ ನೈಸ್. ನೀನು ಸೈಲೆಂಟು, ಅದರಲ್ಲಿ ಆಶಾ ಸೈಲೆಂಟ್ ಆಗಿ ಇರೋದನ್ನ ಅಬ್ಸರ್ವ್ ಮಾಡ್ತಿದ್ಯಲ್ಲ. ವಾಟ್ ಟ್ಯಾಲೆಂಟ್ ಯಾ. ಆ ಕಲ್ಯಾಣಿ ಹತ್ರ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ರಿ ಇಬ್ರು. ಹೇಳಿ ಒಂಚೂರು. ಹೇಳಿ ರುದ್ರ ಅವರೇ, ನನ್ನ ಬಗ್ಗೆ ಏನ್ ತಿಳ್ಕೊಂಡ್ರಿ? ನಮ್ಮ ಊರಿಗೆ ಬಂದ್ರಲ್ವಾ, ಸೊ ನಿಮ್ಗೆ ಹೆಂಗ ಅನ್ಸ್ತು? ಮೆಂಟರ್ ಇಂದ ಸ್ವಲ್ಪ ಏನೋ ಪಾರ್ಟ್ನರ್ ಆಗೋದಕ್ಕೆ ಹೊರಡ್ತಾ ಇದಾರೆ ಏನೋ ಅಂತ ಅನಿಸ್ತಾ ಇದೆ ನನಗೆ. ಸರ್, ಆ ಪಾರ್ಟ್ನರ್ ಬಂದ್ರೆ ಚಂದನ ಪಾರ್ಟ್ನರ್ ಅಂದ್ರೆ, ಈ ಪಾರ್ಟ್ನರ್ ಬಂದ್ರೆ ಇವ್ರ ಪಾರ್ಟ್ನರ್ ಅಷ್ಟೇ. ಯಾರು ನಿಮ್ ಪಾರ್ಟ್ನರ್ ಇರ್ತಾರೋ ಅವ್ರ ಪಾರ್ಟ್ನರ್ ಅಂತೀವಿ. ಪಾರ್ಟ್ನರ್ ಕರೆಕ್ಟ್ ಅಷ್ಟೇ. ನಾನು ಇದ್ರ ಬಗ್ಗೆ ಏನ್ ಮಾತಾಡಲ್ಲ. ಐ ಗೋ ಸ್ಟ್ರೇಟ್ ರವಿ ಸರ್ ಮಾತಾಡ್ತಾರೆ. ರವಿ ಸರ್, ಈ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆ? ಮಾತಿದ್ರೆ ಜೋಡಿ ಜೋಡಿ ಅನ್ನಕ್ ಸ್ಟಾರ್ಟ್ ಮಾಡ್ಬಿಟ್ರಲ್ಲೋ. ನೀವು ತಗೊಂಬರೋ ಶೂಟಿಂಗ್ ಹಂಗೆ ಇರುತ್ತೆ. ಲವರ್ಸ್ ಶೂಟ್ ಮಾಡ್ಕೊಂಡ್ ಬಂದಂಗೆ ಬರ್ತೀರಾ.
ಇಲ್ಲಿಂದ ಹುಡ್ಕೊಂಡು ಅವ್ರ ಜೀವನ ಹೇಗಿದೆ ದಾವಣಗೆರೆಯಲ್ಲಿ ನೋಡಕ್ ಹೋಗ್ತೇನೆ. ಒಟ್ನಲ್ಲಿ ದಾವಣಗೆರೆಯಲ್ಲಿ ನನಗೆ ಜಾಸ್ತಿ ಫ್ಯಾನ್ಸ್ ಇರೋದು, ನನ್ನ ತುಂಬ ಪ್ರೀತಿಸೋರು ಜನ ಇರೋದು ದಾವಣಗೆರೆಯಲ್ಲಿ. ಒಟ್ನಲ್ಲಿ ನಿಮ್ಮ ಮೂಲಕ ಊರುಗಳನ್ನ ನೋಡ್ತಾ ಇದೀವಿ ನಾವು. ಒಬ್ಬೊಬ್ರು ಒಂದೊಂದು ಕಡೆ ಹೋಗಿ ಒಂದೊಂದು ಊರನ್ನ ನಮಗೆ ತೋರ್ಸ್ಕೊಂಡ್ ಬರ್ತಾ ಇದ್ದೀರಾ. ಇನ್ನಿಬ್ರು ಸೈಲೆನ್ಸ್ ಮಾತಾಡಕ್ ಸ್ಟಾರ್ಟ್ ಮಾಡಿದಿರಲ್ಲ, ನೀನ್ ಚೆನ್ನಾಗಿ ಅಬ್ಸರ್ವ್ ಮಾಡ್ತೀಯ ಕಣ. ಈ ಸೈಲೆಂಟ್ ಆಗಿರೋರ್ನ ನಂಬಾರ್ದು ಅನ್ನೋದು ಅದಕ್ಕೆ. ನಿನ್ ಶೋ ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದೆ, ಆಶಾನ ಅಬ್ಸರ್ವ್ ಮಾಡ್ತಿದ್ದೆ. ಅಲ್ಲ, ಅದು ನೀನೇ ಹೇಳಿದ್ದು, ನಾವ್ ಹೇಳಿದ್ದಲ್ಲ. ಏನ್ ಅಬ್ಸರ್ವ್ ಮಾಡಿದೆ ಸರ್ ನೀವು? ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ, ನಾನ್ ಸ್ಟಾಪ್ ಅಲ್ಲಿ ಹೋದಾಗ, ದಾವಣಗೆರೆಗೆ ಹೋದಾಗ, ಫ್ಯಾಮಿಲಿ ನೋಡಿದಾಗ, ಅದು ಅವ್ರ ಊರಲ್ವಾ, ಗತ್ತು ಬಂದ್ಬಿಡ. ಮನೆಗೆ ಹೋದಾಗ ಅಪ್ಪ ಅಮ್ಮ ಎಲ್ಲ ಇದ್ರಲ್ಲ, ನಾನ್ ಸ್ಟಾಪ್ ಮಾತಾಡ್ತಾ ಇರ್ತಾರೆ, ಅವ್ರ ಅಣ್ಣ ಜೊತೆ ಮಾತಾಡೋದು ಅಷ್ಟು ನೋಡಿದೆ ಅಷ್ಟೇ. ತುಂಬಾ ಒಳ್ಳೆಯವರಾದ್ರೂ ಸರೋಗೋದಿಲ್ಲ. ಕೆಲವು ಆ ವಯಸ್ಸಿಗೆ ಬೇಕಾದ್ರೆ ತುಂಟತನ ಎಲ್ಲ ಬೇಕು. ಇದೆ ಸರ್ ಹೊರಗಡೆ. ಓವರ್ ಟು ರಚ್ಚು. ನನಗೆ ಇವ್ರದ್ದು VT ನೋಡಿದಾಗ ಯಾವುದೋ ಸಿನಿಮಾ ಮಾಂಟಾಜ್ ಸಾಂಗ್ ನೋಡ್ದಾಗ ಅನಿಸ್ತು. ಎಂಡ್ ಆಗಿದ್ ಕೂಡಲೇ ಅಯ್ಯೋ ಇಷ್ಟೇನಾ ಅಂತಾನೂ ಅನಿಸ್ತು ನನಗೆ. ಆ ಹುಡುಗಿನ ಇಷ್ಟಪಟ್ರಿ ಅಲ್ಲ, ಅದಾದ್ಮೇಲೆ ನಿಮ್ಗೆ ಯಾರ ಮೇಲೂ ಇಷ್ಟ ಆಗಿಲ್ವಾ? ಆಗಿತ್ತು, ಇಷ್ಟಪಟ್ಟಿದ್ದೆ, ಆ ಹುಡುಗಿನೇ ಬಿಟ್ಟು ಹೋದ್ರು. ಇವಾಗ ಅಟ್ ಪ್ರೆಸೆಂಟ್ ನಿಜ ಹೇಳಿ ಯಾರು ಇಲ್ವಾ ನಿನ್ ಲೈಫಲ್ಲಿ? ಮಾಸ್ಟರ್, ನೀವ್ ಯಾರನ್ನ ಮದ್ವೆ ಆಗ್ತೀರಾ ಅಂತ ನಾವ್ ಎಲ್ರು ಕಾಯ್ತಿದೀವಿ. ಬೃಂದ ಏನಾದ್ರು ಮದ್ವೆ ಆದ್ರು ನೀವು? ಗುಡ್ ಫ್ರೆಂಡ್ ಅಷ್ಟೇ ಮ್ಯಾಮ್, ಒಳ್ಳೆ ಫ್ರೆಂಡ್ ಅಷ್ಟೇ. ಬಟ್ ಓಕೆನಾ ಬೃಂದ ಮದ್ವೆ ಆದ್ರೆ ನಿನ್ಗೆ ಓಕೆನಾ? ಅಲ್ಲ, ಅವ್ರು ಬೇರೆಯವ್ರ ಮದ್ವೆ ಆದ್ರೇನಾ? ನನ್ನ ನಿಮ್ಮ ಯಾರನ್ನ ಬೃಂದ ಅವರು ನಿಮ್ಮನ್ ಮದ್ವೆ ಆದ್ರೆ ಓಕೆನಾ? ಗೊತ್ತಿಲ್ಲ ಮ್ಯಾಮ್. ಸರಿ, ಬೃಂದ ಬೇರೆಯವ್ರ ಮದ್ವೆ ಆದ್ರೆ ಓಕೆ. ರಚ್ಚು ಹೇಳಿದ್ರು ನಿಮ್ ಮನಸ್ಸು ಬಿಚ್ಚು ಮಾತಾಡ್ತಿಲ್ಲ ಅಂತ. ಮನಸ್ಸು ಬಿಚ್ಚು ಮಾತಾಡಕ್ಕೆ ನನ್ನ ಹತ್ರ ಒಂದು ಚಿಕ್ಕ ಆಟ ಇದೆ. ಕಂಪ್ಯಾಟಬಿಲಿಟಿ ಆಟ. ಓಕೆ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಇಬ್ರು ಆನ್ಸರ್ ಹೇಳ್ಬೇಕು. ರುದ್ರ ಫೇವ್ರೆಟ್ ನ ಆಶಾ ಹೇಳ್ಬೇಕು, ಆಶಾ ಫೇವ್ರೆಟ್ ನ ರುದ್ರ ಹೇಳ್ಬೇಕು. ನಿಮ್ಮ ಕಂಪ್ಯಾಟಬಿಲಿಟಿ ಚೆಕ್ ಮಾಡ್ತೀನಿ. ರೆಡಿ? ನಿನ್ನ ಪಾರ್ಟ್ನರ್ ಫೇವ್ರೆಟ್ ಕಲರ್ ಏನು? ಐ ಥಿಂಕ್ ವೈಟ್. ಬ್ಲ್ಯಾಕ್. ಅವರ ಫೇವ್ರೆಟ್ ಕಲರ್? ಎಲ್ಲೋ. ಕರೆಕ್ಟಾ? ನೋ, ಬ್ಲ್ಯಾಕ್. ಫೇಲ್. ಸೆಕೆಂಡ್ ಒನ್, ನಿಮ್ಮ ಪಾರ್ಟ್ನರ್ ಇಷ್ಟವಾದ ತಿಂಡಿ ಯಾವುದು? ದಾವಣಗೆರೆ ಅಲ್ವಾ, ಬೆಣ್ಣೆ ದೋಸೆನೇ ಇರುತ್ತೆ. ಎಸ್, ಕರೆಕ್ಟ್, ವೆರಿ ಗುಡ್, ಕರೆಕ್ಟ್. And you, ರುದ್ರ ವಾಸ್ ಫೇವ್ರೆಟ್? ಚಿಕನ್ ಕಬಾಬ್. ಕರೆಕ್ಟ್. ನಿಮ್ಮ ಪಾರ್ಟ್ನರ್ ಎಮೋಷನಲ್ ಥಿಂಕರ, ಪ್ರಾಕ್ಟಿಕಲ್ ಥಿಂಕರ? ಐ ಥಿಂಕ್ ಪ್ರಾಕ್ಟಿಕಲ್ ಥಿಂಕರ್. ಇವರು ಎಮೋಷನ್ ಅನ್ಸುತ್ತೆ. ಕರೆಕ್ಟ್. ರುದ್ರಣ್ಣ, ನೀನು ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ಯಾ ಅವಳು. ಸರಿ ಬಿಡ್ರಪ್ಪ. ಈಗ ಕಂಪ್ಯಾಟಬಿಲಿಟಿ ಅದ್ಭುತವಾಗಿದೆ, ಒಬ್ಬರೊಬ್ಬರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ. ರವಿ ಸರ್, ನೀವು ಆಗ್ಲೇ ಹೇಳಿದ್ರಿ ದಾವಣಗೆರೆಯಲ್ಲಿ ನನಗೆ ಇನ್ನೂ ಸಿಕ್ಕಾಪಟ್ಟೆ ಅದೇ ಅಭಿಮಾನಿಗಳು ಹಾಗೆ ಇದ್ದಾರೆ ಅಂತ. ಈಗ ನಿಮ್ಮ ದಾವಣಗೆರೆ ಫ್ಯಾನ್ಸ್ ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ ಫಾರ್ ನಮ್ಮ ಕ್ರೇಜಿ ಫ್ಯಾನ್ಸ್ ಆನ್ ಸ್ಟೇಜ್. ಇವ್ರು ನಮ್ ಡ್ಯಾಡಿ, ಅಮ್ಮ, ನಮ್ಮ ಚಂದ್ರಯ್ಯ, ಸರ್ವಮಂಗಳ, ಸುಮಂಗಳ, ನಮ್ಮ ಮಮ್ಮಿ, ತಂಗಿ, ನಮ್ಮ ಆಂಟಿಯವರು. ಇದು ನಮ್ಮ ಅಣ್ಣ ದೀಪಕ್. ರವಿ ಸರ್ ಅಂದರೆ ಅಷ್ಟು ಇಷ್ಟ ನನಗೆ. ನಾನು ಸಣ್ಣ ಹುಡುಗ ಇದ್ದಾಗ ಓದಬೇಕಾದ್ರಿಂದಲೂ ಅವ್ರ ಫಿಲಮ್ ಅಂದರೆ ಅವರು ಒಂದು ಫಿಲಮ್ನು ಬಿಟ್ಟಿಲ್ಲ. ನಾನು ಎಲ್ಲ ಫಿಲಮ್ಗಳು ನೋಡಿದ್ದೀನಿ. ನೀವು ಸಣ್ಣ ಹುಡುಗ ಇದ್ದಾಗಲ? ಹೇಳಿಮ್ಮ, ರವಿ ಸರ್ ಎಷ್ಟಿಷ್ಟ ನಿಮಗೆ? ತುಂಬ ಇಷ್ಟ ರೀ. ನಾನು ಅವರು ಒಂದು ಫಿಲಮು ಮಿಸ್ ಮಾಡಿಲ್ಲ, ಎಲ್ಲ ಫಿಲಮ್ ನೋಡ್ತಾನೆ. ನಾನು ಯಾರೇ ಆ್ಯಕ್ಟ್ರ್ ನಿಮಗೆ ಇಷ್ಟ ಅಂದ್ರೆ ನಾನು ರವಿ ಸರ್ದೇ ಹೇಳೋದು. ರಚಿತಾರಾಮ್, ನೀವು ನಮಗೆ ಇಷ್ಟ, ನಿಮ್ಮ ಫಿಲಮು ನೋಡ್ತಾ ಇದ್ದೀವಿ, ಭಾಳ ಇಷ್ಟ ಆಗ್ತಾ ಇದ್ದೀರಿ. ನೀವು ಇಷ್ಟ ರೀ. ನಿಮ್ದು ಆ್ಯಂಕರಿಂಗ್ ಭಾಳ ಇಷ್ಟ. ಆದರೆ ರವಿ ಸರ್ ನಿಮಗೆ ಬೈತಾರಲ್ಲ, ಅದು ತುಂಬ ಇಷ್ಟ. ಬರ್ರಿ ಸರ್, ನಾವು ನಿಮಗೊಂದು ಗಿಫ್ಟು ತಂದಿದ್ದೀವಿ. ಹೌದು. ಈ ಪ್ರೀತಿಗಾಗಿ, ಚಪ್ಪಾಳೆಗಾಗಿ ಕನಸು ಕಂಡೆ ನಾನು, ಕನಸುಗಾರನ.
ಏನೊಂದು ಡಿಫ್ರೆಂಟ್ ವ್ಯಕ್ತಿತ್ವ. ತಂದೆ ತಾಯಿನ ಸಿಕ್ಕಾಪಟ್ಟೆ ಪ್ರೀತಿಸ್ತಾನೆ, ಚೆನ್ನಾಗಿ ನೋಡ್ಕೋತಾನೆ, ಆದ್ರೆ ಇಷ್ಟಪಟ್ಟವ್ರನ್ನ ಪ್ರಾಮಾಣಿಕವಾಗಿ ಗೌರವಿಸ್ತಾನೆ. ಜೊತೆಯಲ್ಲಿ ಅಂತ ಅವನ ಜೋಡಿ ಆಶಾ ಗೌಡ ಎಲ್ಲಿಗೆ ಹೋಗಿದ್ರು, ಯಾವ ಜೀವನವನ್ನ ಕಲ್ತರು, ಎಷ್ಟು ಹತ್ರದಿಂದ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನೋಡೋ ಸಮಯ. ಏನು ಝೂ ಇಂದ ತಪ್ಪಿಸ್ಕೊಂಡ್ ಬಂದಂಗೆ ಬಂದಿದ್ದೀರಾ? ಚಿರತೆ, ಜೀಬ್ರಾ, ಡಾಲ್ಮಿಷನ್ ಏನದು? ಯಾವ ಕಾಡಿಂದ ತಪ್ಪಿಸ್ಕೊಂಡ್ ಬಂದ್ರಿ ತಾವು? ಸಾಗರದ ಕಾಡಿ. ಅದೇ ಕಾಡಿಗೆ ಆಶಾಗೌಡ ಹೋಗಿದ್ರು ಅಲ್ವಾ? ಆ ಜೀವನ ಹೇಗಿತ್ತು, ನಿಜವಾಗ್ಲೂ ನಿಭಾಯಿಸಿದ್ರ? ಇವೆಲ್ಲವೂ ಕೂಡ ನೋಡೋ ಸಮಯ ಬಂದಿದೆ. ಈ ಒಂದು ಬ್ಯೂಟಿಫುಲ್ ಜೊತೆಯಲ್ಲಿ ಸಿನಿಮಾ ನಿಮ್ ಮುಂದೆ ಬರ್ತಾ ಇದೆ, ನೋಡಿ. ಟ್ರೈನಲ್ಲಿ ಹೋಗ್ಬೇಕಾದ್ರೆ ದ ವ್ಯೂ, ಓ ಮೈ ಗಾಡ್, ಸೀರಿಯಸ್ಲಿ ತುಂಬಾ ಚೆನ್ನಾಗಿತ್ತು. ಸೆವೆನ್ ಓ ಕ್ಲಾಕ್ 6:30 ಆ ಥರ ರೀಚ್ ಆದೆ. ಟ್ರೈನಿಂದ ಇಳಿದ ತಕ್ಷಣ ರಾಘವನ್ ಮೀಟ್ ಮಾಡಿದೆ. ಅವ್ರ ಊರ್ನ ಬೈಕಲ್ಲಿ ಕರ್ಕೊಂಡು ಸುತ್ತಾಡ್ಸ್ಕೊಂಡು ಒಂದೊಂದು ಜಾಗನೂ ತೋರಿಸ್ಕೊಂಡು ಮನೆ ಹತ್ರ ಬಂದಿದ ತಕ್ಷಣ ಒಂದು ದೊಡ್ಡ ಶಾಕು. ಅಂತ ನಿನ್ನೆಯಿಂದ ತಯಾರಿ, ಖುಷಿಯಾಗಿದ್ದೀವಿ. ಥ್ಯಾಂಕ್ ಯು ಮಾ. ಅವ್ರ ಅಪ್ಪ ಅಮ್ಮ ಇಬ್ರು ಆರತಿ ತಟ್ಟೆ ಇಟ್ಕೊಂಡು ನಿಂತ್ಕೊಂಡಿದ್ರು. ನಾನು ಏನಿದು ಆರತಿ ತಟ್ಟೆ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ಕೊಂಡು ಬಂದೆ. ಏನೇನು ಸ್ಪೆಷಲ್ ಮಾಡಿದ್ದೀರಿ ಇವತ್ತು ಮನೇಲಿ? ಫಿಶ್ ಮಾಡಿದ್ದೀನಿ, ರೋಟಿ ಮಾಡಿದ್ದೀನಿ. ಕೇಳ್ತಾ ಇದ್ರೆ ಬಾಯಲ್ಲಿ ಬರ್ತಿದೆ ನಂಗೆ. ಹೊರಗಾಲ್ ಮುಂದಿಟ್ಟು ಒಳಗ್ ಬಾ. ಅವ್ರ ಮನೆಗೆ ಹೋಗಿದ ತಕ್ಷಣ ಅವ್ರ ಫ್ರೆಂಡ್ಸು, ಅವ್ರ ಅಕ್ಕ, ಚಿಕ್ಕ ಮಕ್ಕಳು ಎಲ್ಲರೂ ಬಂದಿದ್ರು. ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ. ಇವ್ರು ಇನ್ನೂ ಏನೇನು ಅರೇಂಜ್ ಮಾಡಿದ್ದಾರೆ ಅಂತ ನನಗೇ ಹೇಳಿಲ್ಲ, ಅಷ್ಟು ಸರ್ಪ್ರೈಸ್ ಆಗಿ ಎಲ್ಲ ಇಟ್ಟಿದ್ದಾರೆ. ಒಂಥರ ಹ್ಯಾಪಿ ಆಗಿತ್ತು. ಅವ್ರು ಚೆನ್ನಾಗಿ ರಿಸೀವ್ ಮಾಡ್ಕೊಂಡ್ರು. ನಾನು ಸೂಪರ್ ಆಗಿದೆ, ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಬೈಕಲ್ಲಿ ಹತ್ತಿಸ್ಕೊಂಡು ಕರ್ಕೊಂಡು ಹೋದ್ರು. ಏನಪ್ಪ ಸಂಗತಿ ಕೇಳಿ, ನಾನ್ ಸರಿ ಎಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅಂತ ನೋಡಿದ್ರೆ ಅವಾಗ್ಲೇ ಹೇಳ್ದಂಗೆ ಒಂದೊಳ್ಳೆ ಸರ್ಪ್ರೈಸ್ ಕಾದಿದೆ. ಓಕೆ, ನಾನಂತೂ ಇಲ್ಲಿ ತುಂಬಾ ಸಲ ಬಂದಿದ್ದೀನಿ, ನೀವು ಇಲ್ಲಿಗೆ ಬಂದೇ ಇಲ್ಲ ಅಂತ ಅನ್ಸುತ್ತೆ. ಹೌದು, ರೆಡಿನಾ? ನೋಡಿ, ನಂಗೇನು ಕಾಣಿಸ್ತಾನಿಲ್ಲ. ಇದೆ ಜೋಗ. ಡೋಂಟ್ ವರಿ ಆಶಾ, ಜೋಗನೇ ನಿಮ್ಮನ್ನ ನೋಡಿ ಮುಖ ಮುಚ್ಕೋಬಿಟ್ಟಿದೆ. ಇದು ಆಕ್ಚುಲಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ, ನನಗೆ ಸರ್ಪ್ರೈಸ್ ಆಗ್ಬಿಡ್ತು. ಏನು ಕಾಣಿಸ್ತಾ ಇಲ್ಲ. ಸಿ 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 ದಿಸ್ ಇಸ್ ಅಮೇಜಿಂಗ್. ಬಂದಾಗ ಏನು ಕಾಣಿಸ್ತಾ ಇರಲಿಲ್ಲ. ಅಯ್ಯೋ, ಸೀರಿಯಸ್ಲಿ ಸೋ ಗುಡ್. ಒಂದು ಬ್ಯೂಟಿಫುಲ್ ಆಗಿರೋ ಎಕ್ಸ್ಪೀರಿಯನ್ಸ್. ಯಾರ್ಯಾರು ಜೋಗದ್ಗುಣಿ ನೋಡಿಲ್ಲ, ಪ್ಲೀಸ್ ಎಲ್ಲರೂ ನೋಡಿ. ಇದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಆ್ಯಕ್ಚುಲಿ ಒಂದೇ ಒಂದ್ಸಲಿ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಸ್ವರ್ಗ ಅಂತಾರಲ್ಲ, ಇಲ್ಲಿದೆ. ಹಾಗೆ ಒಂದು ಜಾಗ ಕರ್ಕೊಂಡು ಹೋಗಿ. ಬನ್ನಿ 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 ಬನ್ನಿ. ಇದು ನಮ್ಮ ಅಕ್ಕ ಅವರ ಮನೆ. ರಾಣಿ ಪಟ್ಟ ಕೊಡ್ತಾ ಇದ್ದೀರಾ? ನೋಡಿ, ಇದೆ ಅಡಿಕೆ ತೋಟ. ಅಡಿಕೆ ತೋಟದಲ್ಲಿ ವಿಳ್ಯದೆಲೆನೂ ಬೆಳೆಯುತ್ತಾ? ಹಾ, ವಿಳ್ಯದೆಲೆ, ಕಾಳುಮೆಣಸು, ಏನು ಏನೇನೋ ಇತ್ತು ಅವ್ರ ತೋಟದಲ್ಲಿ. ಸಖತ್ತಾಗಿತ್ತು ಅದು ಒಂದು ಎಕ್ಸ್ಪೀರಿಯನ್ಸ್. ಸಿಂಪಲ್ ಜಾಬ್. ಇಲ್ಲಿ ನೋಡಿ, ಅಡಿಕೆನ ಕಟ್ ಮಾಡ್ಬೇಕು ನೀವು.
ಕರೆಕ್ಟ್ ಅದನ್ನ ನೀನ್ ಕಟ್ ಮಾಡ್ಬೇಕು. ಎಳಿರಿ ಅದನ್ನ. ಅದೆಲ್ಲ ಉದುರ್ತಾ ಇದೆ ತಾನೆ. ಒಂದು ಕರೆಕ್ಟ್ ಆಗಿ ಅಡಿಕೆ ಮರ ಹತ್ತೋದು ಅದೊಂದು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಭಯ ಆಯ್ತು, ಸ್ವಲ್ಪ ಭಯ ಆಯ್ತು ಅಷ್ಟೇ. ಹೆಂಗಿದೆ ಆಶಾ ತೋಟ? ಸೂಪರ್ ಆಗಿದೆ. ನಿಮ್ಗೆ ಈ ತರದೊಂದು ತೋಟ ಮಾಡ್ಬೇಕು ಅನಿಸ್ತಾ ಇದೆಯಾ? ಅಥವಾ ತೋಟ ಇರೋ ಹುಡುಗ ನೋಡಿ, ಯಾವ್ದಾದ್ರು ಕೆಲ್ಸ ಇದ್ರೆ ಕೊಡಿ. ನೀವು ಜೋರಾಗಿ ಚುಚ್ಚಿಗಿಚ್ಚಿ ಕೈಗೆ ಏನಾಗಲ್ಲ, ನಿಧಾನ ಸುಚ್ಚಿರಿ. ಒತ್ತಿ, ಈ ಕೈಯಲ್ಲಿ ಒತ್ತಬೇಕು, ಈ ಕೈಯಲ್ಲಿ ಹಿಂಗೆ ಎಳಿಬೇಕಿದೆ. ಒಂದ್ ಕೈಯಲ್ಲಿ ಹಿಡ್ಕೋಬೇಕು, ಒಂದೇ ಕೈಯಲ್ಲಿ ಸುಲಿಯಕ್ ಬರಲ್ಲ. ಹಂಗೆ ಕುಕ್ಕಿ ಹೇಳ್ತೀನಿ, ಕುಕ್ಕಿ ಅದನ್ನ. ಇವರು ಕೋರ್ಟಲ್ಲಿ ಆರ್ಡರ್ ಮಾಡ್ದಂಗ್ ಮಾಡ್ತಾರೆ. ಹಂಗಲ್ಲ ಕಣ್ರಿ. ಅಲ್ಲಿರೋ ಹೆಣ್ಮಕ್ಳೆಲ್ಲ ಎಲೆ ಸುಲ್ತಾರ. ನಂಗೆ ಎಷ್ಟು ಹೇಳ್ಕೊಟ್ರು ನಂಗೆ ಬರ್ಲೇ ಇಲ್ಲ. ಅದೊಂದು ಮಾತ್ರ ನನ್ನ ಕೈಲಿ ಕಲಿಯಕ್ಕೆ ಆಗಿಲ್ಲ. ರಾಘು ಆಕ್ಚುಲಿ ಒಂದ್ ಮಠ ಕರ್ಕೊಂಡು ಹೋದ್ರು. ತಿಂತಿ ಅದಕ್ಕೆ ತಗೊಳ್ಳಿ. ತಿನ್ಸಿ. ಕುದುರೆ ಮರಿತಾರೆ ನೋಡಿ. ಅಲ್ಲಿ ಹಸುಗಳಿತ್ತು, ಆದ್ರೆ ನೋಡಕ್ ಸಖತ್ ಭಯ ಆಗ್ತಿತ್ತು. ನಾನು ಭಯ ಪಟ್ಕೊಂಡೆ ಹೋಗ್ತಾ ಇದ್ದೆ. ಈಗ ನಮ್ಮ ಮನೆ ಹತ್ರ ಹೋಗೋಣ. ಅಲ್ಲಿ ನಿಮ್ಗೆ ಇನ್ನೊಂದು ದೊಡ್ಡ ಸರ್ಪ್ರೈಸ್ ಕಾದಿದೆ. ಅಡಿಗೆ ತಾನೆ, ನನಗೆ ಗೊತ್ತು. ಅದಕ್ಕಿಂತನೂ ದೊಡ್ಡದು. ಓಕೆ, ಬಂದು ನೋಡು, ಫಿಶ್ ಫ್ರೈ. ಓ ಮೈ ಗಾಡ್. ಸೊ ಊಟ, ಅದು ಒಂದು ಬೆಸ್ಟ್ ಅಪ್ಪ. ಈ ಊರ್ದು ಏನೇನು ಸ್ಪೆಷಲ್ ಅದೆಲ್ಲ ಮಾಡಿಟ್ಟಿದ್ರು. ಸಖತ್ತಾಗಿತ್ತು ಊಟ ಮಾತ್ರ. ಅದನ್ನ ಟೇಸ್ಟ್ ಮಾಡಬೇಕು ನಾನು. ಟೇಸ್ಟ್ ಮಾಡಿ. ಸೂಪರ್ ಆಗಿದೆಪ್ಪ. ದೇವರಾಣಿಗೂ ಇಲ್ಲ, ಊಟ ಸೂಪರ್ ಆಗಿದೆ. ಚಿಕನ್ ಸಾರು, ಆ ರೊಟ್ಟಿ, ಓ ಮೈ ಗಾಡ್ ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ಅದನ್ನು ಟ್ರೈ ಮಾಡ್ಬೇಕು ಇನ್ನೊಂದ್ಸಲಿ. ಲಾಸ್ಟಲ್ಲಿ ಇನ್ನೊಂದೇ ಒಂದು ಸರ್ಪ್ರೈಸು. ಈ ಊರಲ್ಲಿ ಯಕ್ಷಗಾನ ಆಲ್ಸೋ ಒನ್ ಆಫ್ ದ ಈ ಊರ್ದು ಕಲ್ಚರ್ ಅಂತ ಗೊತ್ತಾಯ್ತು. ಇದು ಒಂದು ಡಾನ್ಸ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಕಾಸ್ಟ್ಯೂಮ್ ಹಾಕೊಂಡು ರೆಡಿಯಾಗಿ 1-2 ಸ್ಟೆಪ್ ಅಷ್ಟೇ ಹಾಕಿದ್ದೀನಿ. ಒಂದಿನ ಹೇಗೋಯ್ತು ಅಂತಾನೆ ಗೊತ್ತಾಗಿಲ್ಲ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ. ಥ್ಯಾಂಕ್ ಯು ಸೋ ಮಚ್. ಈಗ ಹೋಗೋದು ಬೇಡ ಅನಿಸ್ತಿದೆ, ಇಲ್ಲೇ ಇರ್ಬೇಕು ಅನಿಸ್ತಿದೆ ನೀನು. ರಾಘು ಫ್ಯಾಮಿಲಿ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಅವ್ನಿಗೆ ಏನಿಷ್ಟ ಇಲ್ಲ. ನನಗೆ ಒಂದು ಫುಲ್ ಖುಷಿ ಆಯ್ತಪ್ಪ ಇವತ್ತು. ಐ ಎಂಜಾಯ್ಡ್ ಅ ಲಾಟ್. ಬಾಯ್ 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 ಬಾಯ್. ಅಲ್ಲ, ಆಕ್ಚುಲಿ ರಚ್ಚು ಹೇಳಿದ್ ಕರೆಕ್ಟ್. ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಅಂತ. ಇದು ಪ್ರಾಪರ್ ಡೇಟ್ ತರ ಇತ್ತಪ್ಪ. ಆಶಾ, ಇಷ್ಟು ದಿನ ಸ್ಟೇಜ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ಕೊಂಡ್ರಿ ಒಬ್ರಿಗೊಬ್ರು. ಆದ್ರೆ ಇಲ್ಲಿ ಸ್ಟ್ರೇಟ್ ಅವೇ ನಮ್ಮ ರಾಘು ಅವ್ರ ಊರಿಗೆ ಹೋಗಿದ್ದೀರಾ. ನಮ್ಮ ರಾಘವೇಂದ್ರನ ಎಷ್ಟು ಅರ್ಥ ಮಾಡ್ಕೊಂಡ್ರಿ? ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನಾನು. ಸಕ್ಕತ್ತಾಗಿತ್ತು. ಒಂದಿನ ನಿಜವಾಗ್ಲೂ ಶೂಟ್ ನಾವ್ ಹೆಂಗ್ ಮಾಡಿದ್ವಿ ಅಂತಾನೆ ಗೊತ್ತಾಗಲ್ಲ. ನಮ್ಗೆ ಶೂಟ್ ಬಂದೆ ಟೀಮ್ ಕೂಡ ಮಳೆ ಬರ್ತಾ ಇತ್ತು. ಆಕ್ಚುಲಿ ಒಂದೊಂದ್ ಸೀನ್ ತಗೊಳ್ಬೇಕಾದ್ರೂ ಮಳೆ ಬರ್ತಾ ಇತ್ತು. ನಿನ್ನ ಟ್ರೈನ್ ಎಂಟ್ರಿಯಿಂದ ನೋಡ್ತಾ ಇದೀವಿ ನಾವು. ನೀನು ರಾಘವೇಂದ್ರ ನೋಡಕ್ ಬಂದ್ಯಾ ಅಥವಾ ನೀನ್ ರೀಲ್ ಮಾಡ್ಕೊಳಕ್ ಬಂದ್ಯಾ? ಇವ್ರು ಮಾತ್ರ ಚಪ್ಪರ್ ತರ ಚಡ್ಡಿ ಹಾಕೊಂಡು ಎಲ್ಲಿವ್ರು ಬಂದೇ ಇಲ್ಲ ಅಂತ. ನೀವು ಮಾತ್ರ ಏನ್ ಕಷ್ಟ ಆಗಿತ್ತು ನಿನ್ಗೆ? ಏನ್ ಇಷ್ಟ ಆಯ್ತು? ಫಸ್ಟ್ ಅದು ನಾವು ಜೋಕ್ ಫಾಲ್ಸ್ ನೋಡಕ್ ಹೋಗಿದ್ವಲ್ಲ, ಅದು ನಿಜವಾಗ್ಲೂ ಡಿಸಪಾಯಿಂಟ್ ಆಗಿದ್ದು. ಫುಲ್ ಫಾಗ್ ಇತ್ತು, ಏನು ಕಾಣಿಸ್ತಾ ಇರ್ಲಿಲ್ಲ. ನಿಂತ್ಕೊಂಡೇ ಇದ್ವಿ, ಯಾವಾಗ ಓಪನ್ ಆಗಿತ್ತು? ಸ್ವಲ್ಪನೇ ಓಪನ್ ಆಯ್ತು. ಸಕ್ಕತ್ತಾಗಿತ್ತು, ಜಾಲಿ ಆಗಿತ್ತು, ಎಂಜಾಯ್ ಮಾಡ್ಕೊಂಡು ಹೋಗಿದ್ವಿ. ಅದು ತುಂಬಾ ಖುಷಿ ಕೊಟ್ಟಿದ್ದಂದ್ರೆ ಅದು ಒಂದು, ಮತ್ತೆ ಯಕ್ಷಗಾನ ಹಾಕಿದ್ ಒಂದು. ಅದ್ 2 ವಿಷಯ ನನಗ್ ತುಂಬಾ ಇಷ್ಟ. ಅಡಿಕೆ ಸುಲಿಯೋದು ಅಷ್ಟು ಈಸಿ ಅಂತ ಬರ್ಲಿಲ್ಲ ನನಗೆ. ನಾನು ಎಷ್ಟು ಟ್ರೈ ಮಾಡ್ದೆ ಬರ್ಲಿಲ್ಲ. ಅವ್ರು ನೋಡು ಸಲೀಸಾಗಿ ಅದ್ ಚುಚ್ಕೊಂಡ್ರೆ ಹೆಂಗ್ ಚುಚ್ಕೊಳ್ಳುತ್ತೆ ಗೊತ್ತಾ ಕೈಗೆ. ಆಕ್ಚುಲಿ ಅದು ರಾಗ ಅವನ ಸ್ವಂತ ದುಡ್ಡಿಂದ ಕಟ್ಟಿರುವಂತ ಮನೆ. ಬಟ್ ನಿಜವಾಗ್ಲೂ ಇಟ್ಸ್ ಅನ್ ಅಚೀವ್ಮೆಂಟ್.
ಯಾಕಂದ್ರೆ ಈ ಚಿಕ್ಕ ವಯಸ್ಸಲ್ಲಿ ಅವನು ಕಷ್ಟಪಟ್ಟು ರಾತ್ರಿ ಹಗಲು ಅಂತ ನೋಡದೆ ಎಷ್ಟು ಬ್ಯೂಟಿಫುಲ್ ಮನೆ ಕಣೋ. ವೆರಿ ವೆರಿ ಗಾಡ್ ಬ್ಲೆಸ್ ಯು ಕಣೋ. ತುಂಬಾ ಚೆನ್ನಾಗಿತ್ತು. ಇಟ್ಸ್ ಅನ್ ಅಚೀವ್ಮೆಂಟ್ ಆಕ್ಚುಲಿ. ಆಶಾ, ಆ ಇಡೀ ಮನೆ ಹೇಗಿದೆ, ಆ ಜಾಯಿಂಟ್ ಫ್ಯಾಮಿಲಿ ಹೇಗಿದೆ, ಅವ್ರು ಕೊಟ್ಟರು ಪ್ರೀತಿ ಹೇಗಿತ್ತು? ಎಲ್ಲರೂ ಸೋ ಹಂಬಲ್, ಕೈಂಡ್, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅವ್ರ ಅಪ್ಪ ಅಮ್ಮ. ಅಯ್ಯೋ, ಬೆಳಿಗ್ಗೆಯಿಂದ ರಾತ್ರಿ ನಾನು ಹೋಗೋವರೆಗೂ ನಿನಗೇನ್ ಬೇಕು, ಏನ್ ತಿಂತ್ಯಾ, ಇದೇ ನಾನು ಜಾಸ್ತಿ ತಿಂತೀನಲ್ಲ, 1 hour ಶೂಟ್ ಮುಗಿಸಿ ಬಂದಾಗೆಲ್ಲ ಏನ್ ತಿಂತ್ಯಾ, ಇದೋಕೆನಾ, ಇವತ್ತು ಇದ್ ಮಾಡ್ತಾ ಇದೀನಿ, ಅದ್ ಮಾಡ್ತೀನಿ. ಆಕ್ಚುಲಿ ನಾನ್ ವೆಜ್ ಮಾಡೋ ಪ್ಲಾನ್ ಇರ್ಲಿಲ್ಲ ಅವ್ರಿಗೆ. ಅವತ್ತೇನೋ ಹಬ್ಬ ಏನೋ ಶ್ರಾವಣದಲ್ಲಿ ಏನೋ ಇತ್ತು, ಯಾರು ನಾನ್ ವೆಜ್ ನಾನಂತೂ ಫುಲ್ ಖುಷಿ ಆಗೋದೆ. ಒಂದೇ ಒಂದ್ ಮಾತು ಹೇಳು, ನಮ್ಮ ರಾಗನ್ ಲೈಫ್ ಅಲ್ಲಿ ಬರೋದು ಹುಡುಗಿ ಎಷ್ಟು ಅದೃಷ್ಟವಂತೆ. ತುಂಬಾ ಅದೃಷ್ಟ ಮಾಡಿದಾಳೆ. ಅವ್ರ ಮನೆಯವರು ಇವನ್ಗಿನ್ನ ಅವ್ರ ಮನೆಯವರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಬರೋ ಹುಡುಗಿನ. ಸೊ ಒಟ್ನಲ್ಲಿ ಸಾಗರದ ಜೀವನ, ಅದ್ಭುತವಾದ ಜೀವನ. ರಚ್ಚು, ನಿಜವಾಗ್ಲೂ ಹೇಳಿ, ಈ ತೋಟದ ಹುಡುಗ ಅವನ್ ಕೊಟ್ಟಿರೋ ಪ್ರೀತಿ ಹೇಗೆ ಅನಿಸ್ತು ನಿಮ್ಗೆ? ನಿಜವಾಗ್ಲೂ ಮೀಟಿಂಗ್ ತರ ಇರ್ಲಿಲ್ಲ. ಇಟ್ ವಾಸ್ ಡೆಫಿನೆಟ್ಲಿ ಲೈಕ್ ಅ ಡೇಟ್ ತರ ಇತ್ತು. ವೆರಿ ಫಸ್ಟ್ ಅವರು ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ, ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಏನಂದ್ರು, ವ್ಯೂ ಚೆನ್ನಾಗಿತ್ತು. ರಾತ್ರಿ ಏನ್ ವ್ಯೂ ಸಿಗತ್ತೆ ಅಂತ ಬೆಳಿಗ್ಗೆ 4:45 5 ಗಂಟೆಗೆ 4:15ಗೆ ಒಳ್ಳೆ ವ್ಯೂಸ್ ಸಿಗುತ್ತೆ ಮೇಡಮ್. ಅವ್ರ ಊರಲ್ಲಿ ಹೋಗ್ಬೇಕಾದ್ರೆ ಟರ್ನಿಂಗ್ ಅಲ್ಲಿ ಎಲ್ಲರೂ ಬಿಡ್ಕೊಂಡು ಹೋಯ್ತಾ ಇರ್ತಾರೆ. ಬಟ್ ನಿಜ ಹೇಳ, ಯಾರಾದ್ರೂ ಡೇಟ್ಗೆ ಅಂತ ಪ್ಲಾನ್ ಮಾಡಿರೋರು ಸಿಟಿಲಿ ಮಾಡ್ತಾರೆ ನೋಡಿ, ಅದ್ ಮಜಾ ಇರಲ್ಲ. ದಿಸ್ ಇಸ್ ಬ್ಯೂಟಿಫುಲ್. ಇಲ್ಲ, ಖಂಡಿತವಾಗ್ಲು ಎಲ್ರಿಗೂ ಅನ್ಸಿದ್ದು ಮದ್ವೆ ಆಗೋ ಹುಡುಗಿ ತುಂಬಾ ಚೆನ್ನಾಗಿ ಇರ್ತಾಳೆ, ತುಂಬಾ ಚೆನ್ನಾಗಿ ನೋಡ್ಕೊಂತಾನೆ ರಾಘವೇಂದ್ರ ಅಂತ. ಅಮೇಸಿಂಗ್ ಅಂಡ್ ವಂಡರ್ಫುಲ್. ರವಿ ಸರ್ಗೆ ಆಕ್ಚುಲಿ ರಾಘವೇಂದ್ರ ಅಂದ್ರೆ ಒಂದು ಗೊತ್ತಿಲ್ದಿರೋಂತ ಪ್ರೀತಿ. ಬಟ್ ಏನೋ ಮಾಡ್ತಾನೆ ಇವನು ಅಂತ. ಇವರ ಜೊತೆಯಲ್ಲಿ ಪಯಣ ಹೇಗಿತ್ತು ರವಿ ಸರ್? ಶುರುನೇ ರಾಯರ ಮನೆ ಅಂತ ಶುರು ಮಾಡಿದ್ದೆ, ನಿಮ್ ಮನೆ ತೋರಿಸಿದೆ, ಚಂದ. ಅದು ನಿನ್ನ ತಂದೆ ತಾಯಿ ಪ್ರೀತಿ, ದೇವ್ರ ಮೇಲಿರೋ ನಂಬಿಕೆ, ನಿನ್ನ ಹೆಸರಿನಲ್ಲಿ ಕಟ್ಟಿರೋದು, ಅಷ್ಟು ದೂರ ಬೆಳ್ಕೊಂಡ್ ಬಂದಿರೋದು ಆ ರಾಯರ ಆಶೀರ್ವಾದದಿಂದಾನೇ. ಅದು ಒಟ್ಟಿನಲ್ಲಿ ನೀವು ನಿಮ್ಮ ಮನೆ ಹೋದವ್ರಿಗೆಲ್ಲ ಬಡಿಸಿರ. ಬಟ್ ನೆಕ್ಸ್ಟ್ ಟೈಮ್ ಇಂದ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕಿರೋದು. ಒಂದು ಜಡ್ಜ್ಗಳನ್ನ ಕರ್ಕೊಂಡು ಹೋಗ್ಬೇಕು ಊರುಗಳಿಗೆ, ನಮ್ಮನ್ನ ಕರ್ಕೊಂಡು ಹೋಗಿ ನಮ್ಮನ್ನು ಎಲ್ಲ ಊರು ತೋರ್ಸ್ಕೊಂಡ್ ಬರ್ಬೇಕು. ನೀವು ಉಳೋಗಿ ಸುತ್ತಾಡ್ಕೊಂಡ್ ಬಂದ್ಬಿಟ್ಟು ಹೇಗಿತ್ತು ಸರ್, ನಾವು ತಿಂದಿದ್ ಮೀನ್ ಹೇಗಿತ್ತು ಸರ್, ನೀವು ತಿಂದ್ರಿ ಹೇಗಿತ್ತು ನಿಮಗ್ ಗೊತ್ತು, ನಮ್ಗೆ ಹೆಂಗ್ ಗೊತ್ತು? ಏನ್ ಹುಡುಕಾಸಿ ಕರ್ಕೊಂಡು ಹೋಗ್ತೀರಾ? ನಾನು ರಚಿತಾರಾಮ್ ಫಾರಿನ್ ಟ್ರಿಪ್ ಒಂದು ಫುಲ್ ಆಗಿ ಸುತ್ಕೊಂಡು ನಾವೇ ವಿಡಿಯೋ ಮಾಡ್ಕೊಂಡ್ ಬರ್ತೀವಿ. ನೆಕ್ಸ್ಟ್ ಶೋ ಅದೇ. ಹೌದು, ನಾವು ಬಂದು ನಾವೇ ಪ್ಲೇ ಮಾಡಿ ನಾವೇ ಬಂದು ಅಲ್ಲಿ ಹೇಳ್ತೀವಿ. ಫುಲ್ ಫಾರಿನ್. ಡ್ರೀಮ್ ಬಾಯ್. ರವಿ ಸರ್ ಫ್ಲೈಟ್ ಬೊಂಬೆ 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 ಅಂತ ಆಡ್ತೀವಿ. ನಾವಿಬ್ರು ಆಡ್ಕೊಂಡ್ ಬಂದ್ ನಿಮ್ಗೆ ಯಾಕೋ ನಾವೇನೋ ಮಾಡ್ಕೊಂಡ್ ಬರ್ತೀವಿ. ಶರಣಯ್ಯ, ನಾನು ದಶಾವತಾರ ಎಲ್ಲಾ ಗೆಟಪ್ ಹಾಕ್ಬಿಟ್ಟೆ. ನೆಕ್ಸ್ಟ್ ಕರ್ನಾಟಕದಲ್ಲಿರೋ ಯಕ್ಷಗಾನ ಗೆಟಪ್ ಇಂದ ಪ್ರತಿಯೊಂದು ಗೆಟಪ್ ಈ ಸ್ಟೇಜ್ ಮೇಲೆ ನಾನು ಹಾಕ್ಬೇಕು. ದಶಾವತಾರ ನಮ್ಮ ರವಿ ಸರ್, ಮುಂದೆ ಬರೋ ಡ್ರಾಮಾ ಜೂನಿಯರ್ಸ್ ಗೆ ಎಲ್ಲ ಕ್ಯಾರೆಕ್ಟರ್ಸ್ ನೀವು ಮಾಡ್ತಾ ಇದ್ದೀರಾ ರವಿ ಸರ್. ನಾನ್ ರೆಡಿ. ನೋಡಿ ರಾಘು, ಗ್ರೇಟ್ ಎಕ್ಸ್ಪೀರಿಯನ್ಸ್ ಇಬ್ರಿಗೂ. ಆಶಾ, ಆ ಒಂದು ಜೀವನ ನೋಡ್ಕೊಂಡ್ ಬಂದ್ರಿ. ವೆರಿ ವೆರಿ ಗುಡ್. ಖುಷಿ ಆಯ್ತಾ? ಫುಲ್ ಖುಷಿ ಆಯ್ತು. ಎಂಜಾಯ್ಡ್. ಆಲ್ ದ ವೆರಿ ಬೆಸ್ಟ್ ಗೈಸ್. ಗಾಡ್ ಬ್ಲೆಸ್. ಲೆಟ್ಸ್ ವೆಲ್ಕಮ್ ಪಂಚ್ ಪರಮಾತ್ಮ ನವಾಜ್ ಹಾಗೂ ಆವಾಜ್ ಅಮೂಲ್ಯ. ಅಣ್ಣ, ಮೈಸೂರಲ್ಲಿ ಫೇಮಸ್ ಮಲ್ಲಿಗೆ, ನವಾಜು ಅಮೂಲ್ಯ ಹೋಗಿದ್ದು ಎಲ್ಲಿಗೆ? ಆಕ್ಚುಲಿ ನಾನ್ ಕರ್ಕೊಂಡು ಹೋಗಿದ್ದೆ. ಎಲ್ಲಿಗೆ ಹೋದ್ರಿ? ಅದ್ ರಿವೀಲ್ ಮಾಡಿ ನೀವು ವಿಟಿಲ್ಲ ನೋಡಿ. ಹೌದಾ? ಅಮೂಲ್ಯ ಹಾಗೂ ನವಾಜ್ ಅವರ ಒಂದು ವಿಡಿಯೋ ಪ್ಲೀಸ್. ನವಾಜ್, ಇವಾಗ ನಿಂಗೊಂದು ಟಾಸ್ಕ್ ಆಯ್ತಾ? ನೀನ್ ಹೇಳು ನಾನು ಎಲ್ಲಿಗೆ ನಿನ್ನ ಕರ್ಕೊಂಡು ಬಂದಿದ್ದೀನಿ ಅಂತ. ನಾನು ನಿಂಗೊಂದಷ್ಟು ಚಾಯ್ಸ್ ಕೊಡ್ತೀನಿ. ಸರಿ ಹೇಳಿ. ಈಗ ಈ ಇರುವೆ ಚಟ್ನಿ, ಕಾಡಲ್ಲಿ ಓಡಾಡೋ. ತಡೀರಿ, ಸಿನಿಮಾದಲ್ಲಿ ಇರುತ್ತೆ ಹಾಡು, ಇವಾಗ ನಾವಿರೋದು ಬಂದ್ಬಿಟ್ಟು ಕಾಡು. ಶಬಾಷ್. ನಿಂಗೆ ಇವ್ರು ಗೊತ್ತಾ, ಸಿದ್ಧಿ ಜನಾಂಗದವರು. ಸೊ ಅವ್ರ ಜೊತೆಗೆ ಒಂದು ಹೋಲ್ ಡೇ ನಾವು ಸ್ಪೆಂಡ್ ಮಾಡ್ಬೇಕು, ಮತ್ತೆ ಕಾಡಲ್ಲೆಲ್ಲ ಅಡ್ಡಾಡ್ಬೇಕು. ಯಾರು? ಅಮೂಲ್ಯ ಅಂತ
ಇದು ನವಾಜ್ ಅಂತ ನನ್ನ ಪಾರ್ಟ್ನರ್. ಹೌದಾ? ನಾನು ನಿಮ್ ಕಾಲಲ್ಲಿ ಹೇಳಿದ್ನಲ್ಲ, ಹೌದು. ಅದೇ ಬೆಂಗಳೂರಿಂದ ಕರ್ಕೊಂಡ್ ಬರ್ತೀನಿ, ಒಂದ್ ಸ್ವಲ್ಪ ಚೇಂಜ್ ಮಾಡ್ಬೇಕು. ನಿಮ್ಮ ಜನಗಳು ಹೆಂಗಿರ್ತಾರೆ, ಇಲ್ಲಿ ರೀತಿ ರಿವಾಜು ಹೆಂಗಿರುತ್ತೆ, ಹಂಗೆ ಅದೇ ತರ ಇರ್ಬೇಕು ಒಂದಿನ ಫುಲ್. ಇವ್ರಿಗೋಸ್ಕರ ನಮ್ಮ ಪಾರ್ಟ್ನರ್ಗೋಸ್ಕರ ಸ್ವಲ್ಪ ಊಟ ಹೊಟ್ಟೆ ಹಸಿದಿದೆ ಅಂತ ಊಟ ಇರುವೆ ಚಟ್ನಿ ಬೇಕಾ? ಇರುವೆ ಚಟ್ನಿ ಮಾಡ್ತೀರಾ? ಏನ್ ಗೊತ್ತಾ, ನನ್ಗೋಸ್ಕರ ಇವ್ ಇರುವೆ ಚಟ್ನಿ ಮಾಡ್ಕೊಡ್ತಾನೆ. ಅದ್ರಲ್ಲಿ ಎಂಥದ್ದು ಇಲ್ಲ. ಉಪ್ಪು ಎಷ್ಟು ಏನು ಅಷ್ಟು ಹಾಕ್ಬೇಡ ತಾಯಿ. ಈ ಮೈ ಪೂರ್ತಿ ಹತ್ಬಿಟ್ಟಿದೆಯಲ್ರಿ, ಎಲ್ಲೆಲ್ಲೋ ಐತಲ್ಲ ಕಚ್ಚಲ್ಲ ಅಂದ್ರೆ ಇರುವೆ ಅಲ್ಲಿ ನೋಡಿ. ಇವರೆಲ್ಲ ನೋಡ್ರಿ ಎಲ್ಲ ಹೊಂಟೋಯ್ತು. ಈಗೆಲ್ಲ ವಸಂತ ಕಾಲದಲ್ಲಿ ಸಿಗುತ್ತೆ ಮಾವು, ವಸಂತ ಕಾಲದಲ್ಲಿ ಸಿಗುತ್ತೆ ಮಾವು. ಇರುವೆ ತಂಟೆಗೆ ಯಾರಾದ್ರೂ ಹೋದ್ರೆ ಬರೀ ಸಾವು ಸಾವು. ದೇವ್ರು ಒಳ್ಳೇದು ಮಾಡ್ತಾನೆ. ಎಲ್ಲೆಲ್ಲಿ ಹೋಗಿದೆ ಗೊತ್ತಿಲ್ಲ ನನಗೆ, ಫುಲ್ ಹೋಗ್ಬಿಡು. ನಾ ಚಟ್ನಿ ಮಾಡ್ತೀನಿ, ನೀನೀಗ ಹೊಲಕ್ಕೆ ಹೋಗಿ ಬರ್ತೀಯಾ? ನಾಟಿ ಮಾಡ್ತಾರಲ್ಲಿ ಹೊಲದಲ್ಲಿ, ಅಲ್ಲಿ ಹೋಗಿ ಹಳೆ ಕಡಿಯೋದು ಎಲ್ಲ ಮಾಡ್ಬೇಕು ನೀನು ಹೋಗಿ. ಈಗ ಅನ್ಸುತ್ತೆ ಅವ್ರನ್ನೆಲ್ಲ ನೋಡಿದ್ರೀಗ? ಊಟ ಕೊಟ್ಟು ಊಟ ತಿಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಬಂದ್ಬಿಡ್ತೀವಿ. ಅರೆ ಆ ಊಟ ಬರ್ಬೇಕಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಬರುತ್ತೆ ಅಂತ. ಅದು ನೋಡಲ್ಲ ಹೆಣ್ಮಕ್ಳು ಹೆಂಗೆ ಫುಲ್ ಎಲ್ಲ. ಇವತ್ತು ನಿಮ್ಮೆಲ್ಲರಿಗೂ ನೋಡ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಎಲ್ಲ ರೈತರಿಗೂ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್. ಯೂಶಲ್ ಆಗಿ ನವಾಜ್ ಬ್ಯಾಂಗ್ಳೂರ್ ಲೈಫ್ ನ ಎಂಜಾಯ್ ಮಾಡ್ತಿದ್ದ. ಅವ್ನ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗೋದಿರ್ಬೋದು, ಅಥವಾ ಪ್ರಾಸ ಹೇಳೋದು, ಮೂವಿ ರಿವ್ಯೂಸ್ ಕೊಡೋದು, ಬಿಂದಾಸ್ ಆಗಿರ್ತಿದ್ದ. ಈ ತರದ ಒಂದು ಹುಡುಗಾನ ನಾನು ಒಂದು ದಿನದ ಮಟ್ಟಿಗೆ ಎಲ್ಲಾ ಸೋಷಿಯಲ್ ಮೀಡಿಯಾದಿಂದ, ಅವ್ನ ಫ್ರೆಂಡ್ಸ್ ಇಂದ, ಎಲ್ಲಾರಿಂದನೂ ದೂರ ಮಾಡಿಸ್ಕೊಂಡು ನಾನು ಯಲ್ಲಾಪುರ ಕರ್ಕೊಂಡ್ ಬಂದೆ. ಅದೇನಿಗೆ ಕರ್ಕೊಂಡ್ ಬಂದಿದ್ದಂದ್ರೆ ಅವನ ಒಂದು ಮನಸ್ಥಿತಿನ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಮತ್ತೆ ಕಷ್ಟ ಅಂದ್ರೆ ನಿಜವಾದ ಕಷ್ಟ ಅಂದ್ರೆ ಏನು ಅನ್ನೋದು ಗೊತ್ತಾಗ್ಲಿ ಅನ್ನೋ ಒಂದು ಕಾರಣದಿಂದ. ನಮ್ಮ ಇರುವೆ ಚಟ್ನಿ ಅಂತೂ ನೀವು ನಂಬಿಲ್ಲ ಬಿಡಿ, ಇರುವೆ ಅಂತ ಅಲ್ಲ, ನಿಜ ಹೇಳ್ತಿರೋದು. ತುಂಬಾ ಚೆನ್ನಾಗಿತ್ತು ಇರುವೆ ಚಟ್ನಿ. ಮತ್ತೊಂದ್ಸಲಿ ತಿನ್ಬೇಕು ಅನಿಸ್ತಿದೆ, ಮತ್ತೆ 100% ಬಂದು ತಿಂತೀವಿ. ಮೊಗ್ಗ 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 ಜಾಡವಾಲ ಪೂಲ ಪಕಡಿ ಮೊಗ್ಗ ಜಾಡವಾಲ ಪೂಲ ಪಕಡಿ ಮೊಗ್ಗ ಕೆನ ಬಸಿತ ಕೆನ ಹುಟ್ಟಿತ ಕೆನ ಬಸಿತ ಕೆನ ಹುಟ್ಟಿತ ಕೆನ ಬಸಿತ ಕೆನ ಹುಟ್ಟಿತ ಕೆನ ಬಸಿತ ಕೆನ ಹುಟ್ಟಿತ ಬಸಿತ ಏ ರೌಂಡ್ ಗಲ್ಲ ರೇ. ಈಗ ಗೊತ್ತಾಯ್ತಪ್ಪ ನನಗೆ ನೀವ್ ಎಲ್ಲಿಗೆ ಹೋಗಿದ್ರಿ ಅಂತ. ರೀ ಅವ್ರು ನಮ್ ಸಿದ್ಧಿ ಜನಾಂಗದವ್ರಿ ಸ್ವಾಮಿ. ನೀವು ಹೋಗಿದ್ದು ಅಂತ ಇಂಥ ವ್ಯಕ್ತಿ ಮನೆಗೆಲ್ಲ. ನಮ್ಮ ಸಿದ್ಧಿ ಜನಾಂಗದವರೊಬ್ಬ ಹಿರಿಯ ಮಹಿಳೆಯವರು ಲಕ್ಷ್ಮೀ ಸಿದ್ಧಿ ಅವರು ಅಲ್ವಾ. ನೆಕ್ಸ್ಟ್ ಜನರೇಷನ್ಗೆ ಆ ಒಂದು ಸಿದ್ಧಿ ಜನಪದ ಕಲೆಯನ್ನ ಹಾಗೆ ಮುಂದುವರಿಸ್ತಾ ಇದ್ದಾರೆ. ಅದ್ಭುತ ಸಿಂಗರ್ ಅವರು. ಆ ನಮ್ಮ ಸಿದ್ಧಿ ಜನಾಂಗದವ್ರಿಗೆ ಬರ್ಲಿ ಜೋರ್ ಚಪ್ಪಾಳೆ. ಆ ಸಿದ್ಧಿ ಜೀವನ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಶುರುವಲ್ಲಿ ಒಂದು ಹೋಲ್ ಡೇ, ಥ್ರೂ ಔಟ್ ಹೋಲ್ ಡೇ ನಾವು ಸ್ಪೆಂಡ್ ಮಾಡ್ತೀವ ಅನ್ನೋ ಒಂದು ಭಯ ಇತ್ತು. ಆಮೇಲೆ ನವಾಜ್ ಮಾತು ಕೇಳ್ತಾನ ಇಲ್ವಾ ಅನ್ನೋದೊಂದು ಡೌಟ್ ಕೂಡ ಇತ್ತು. ಬಟ್ ಒಂದಿನ ಹೋಲ್ ಡೇ ಸ್ಪೆಂಡ್ ಆದ ನಂತರ ಓಕೆ ಇನ್ನೊಂದಿನ ಇರಬೇಕು ಅನ್ನೋ ಅಷ್ಟು ಅವರೆಲ್ಲ ಫುಲ್ ಅಟ್ಯಾಚ್ ಆಗ್ಬಿಟ್ರು ನಮಗೆ. ಲಕ್ಷ್ಮಿ ಅಕ್ಕ ಇರ್ಬೋದು, ಅವ್ರ ಮೊಮ್ಮಗಳು, ಎಲ್ಲರೂ ತುಂಬಾ ಚೆನ್ನಾಗಿತ್ತು ಓವರ್ ಆಲ್. ನವಾಜ್, ನಿನ್ನ ರೆಗ್ಯುಲರ್ ಲೈಫ್ ಅಲ್ಲಿ ಮೆಕ್ಯಾನಿಕ್ ಶಾಪ್ ಹೋಗ್ತೀಯಾ,
ಥಿಯೇಟರ್ಗಳಿಗೆ ಹೋಗ್ತೀಯಾ, ಪಂಚ್ಗಳನ್ನ ಹೇಳ್ತೀಯಾ, ರಿವ್ಯೂ ಮಾಡ್ತೀಯಾ. ಆದ್ರೆ ನೀನ್ ಹೋಗಿರೋ ಜಾಗಕ್ಕೆ ಮೊಬೈಲ್ ವರ್ಕ್ ಆಗಲ್ಲ, ನಿನ್ ರೀಲ್ಸ್ ನೋಡಕ್ಕಾಗಲ್ಲ, ಸಿಟಿ ಸೌಕರ್ಯಗಳೇ ಇಲ್ಲ. ಹೆಂಗ್ ಮ್ಯಾನೇಜ್ ಮಾಡಿದ್ರಿ? ಅಣ್ಣ ರಾತ್ರಿ ಹೊತ್ತಾದ್ರೆ ಎಲ್ಲಾರ್ಗು ಬರುತ್ತೆ ಕನ್ಸು, ಆದ್ರೆ ಸಿದ್ಧಿ ಜನಾಂಗದವ್ರಿಗೂ ಮಗು ತರ ಮನ್ಸು. ಏನು ಕೇಳ್ತಾ ಇದ್ದೀನಿ ಅಂದ್ರೆ ಅಣ್ಣ, ಇವಾಗ ಯಾರೇ ಆಗಿರ್ಬೋದು ನೋಡಿದ ತಕ್ಷಣ ಹಿಂಗೆ ಕೋಪದಲ್ಲಿದ್ದಾನೆ, ಇವ್ನು ಜಾಸ್ತಿ ದುರಂಕಾರ ಇರ್ಬೋದು, ಇವ್ನು ಜಾಸ್ತಿ ಕೋಪ ಇರ್ಬೋದು, ಭಯ ಅಂತ ಅಲ್ಲ ಅಣ್ಣ. ಒಂದ್ಸಲಿ ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ಅವ್ರ ಎಂತವ್ರು ಏನು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಬಟ್ ತುಂಬಾ ಸ್ವೀಟ್ ಅಣ್ಣ, ತುಂಬಾ ಅವ್ರು ನೋಡಕ್ ಹಂಗಿದಾರ ಅಷ್ಟೇ. ಹೆಸರುಗಳು ಬಂದ್ಬಿಟ್ಟು ಗಣೇಶ, ರಮೇಶ, ಸುರೇಶ ಅಂತ ಅಂದ್ಬಿಟ್ಟು ಹೆಸರುಗಳಿರೋದು. ಬರ್ಲಿ ಒಂದ್ ಪಂಚು ಅಣ್ಣ. ಅವ್ರ ಬಗ್ಗೆ ಮಾತಾಡಿದ್ರೆ ಎಲ್ಲಾರು ಆಗ್ಬಿಡ್ತಾರೆ ಗೊತ್ತಾ. ಅವ್ರ ಬಗ್ಗೆ ಮಾತಾಡಿದ್ರೆ ಎಲ್ಲಾರು ಆಗ್ಬಿಡ್ತಾರೆ ಗೊತ್ತಾ. ಯಾಕಂದ್ರೆ ನಮ್ ದೇಶದ ಬೆನ್ನೆಲುಬು ಒಬ್ಬ ರೈತ. ಎಕ್ಸ್ಪೀರಿಯನ್ಸ್ ಹೇಗಿತ್ತಪ್ಪ ಇರುವೆ ಚಟ್ನಿ ಇದು? ನಾನು ಸ್ಟಾರ್ಟಿಂಗ್ ಇರುವೆ ಚಟ್ನಿ ಅಂದಾಗ ನಾನು ಅಯ್ಯೋ ಅದನ್ನೆಲ್ಲ ತಿಂತಾರ, ಹೆಂಗ್ ತಿಂತಾರೆ ಏನು ಅಂತ ಅಂದ್ಬಿಟ್ಟು ಅನ್ಕೊಂತಿದ್ದೆ. ಕಣ್ಣು ಒಳ್ಳೇದು. ನಿಜ, ಅವ್ರು ಅಂತಿದ್ರು ಕರೋನಾ ಟೈಮಲ್ಲಿ ಅವ್ರಿಗೆ ಇರ್ಲಿಲ್ವಂತೆ ಆ ಜಾಗದಲ್ಲಿ, ಅಷ್ಟು ಜನ ತಗೊಂಡೋದ್ರೆ. ಮತ್ತೆ ಇನ್ನೊಂದೇನಂದ್ರೆ ನಾನು ತಿನ್ಬಾರ್ದಂತಾನೆ ಇದ್ದೆ, ಹೋಗಿ ಮಾಡ್ಬೇಕಂತ. ಆ ಕಚ್ಚಿಸ್ಕೊಂಡ್ಮೇಲೆ ಅದ್ರ ಮೇಲೆ ಕೋಪ ಬಂದೆ, ಅವ್ರು ಸಾಯಿಸಾದ್ರು ತಿನ್ಬೇಕು ಅಂತ. ಇರುವೆ ಮೇಲೆ ಹಚ್ಕೋದ್ಬಿಟ್ಟ ನನ್ನ ಮಗ, ಸಾಯಿಸಾದ್ರು ತಿಂತೀನಿ ಬಿಡ್ತಾನ ಮೈಯೆಲ್ಲ. ಫಸ್ಟ್ ಟೈಮ್ ನಾನು ಬಾಡಿ ತೋರಿಸಿದ್ದೆ. ಕಾಡಲ್ಲಿ ತೋರ್ಸವನೆ ಇವನು ಬಾಡಿ ಅಣ್ಣ, ಕಾಡಲ್ಲಿ ತೋರ್ಸವನ ಇನ್ನು ಬಾಡಿ. ಅಲ್ಲಿ ಸೊತ್ತಗೋರೆ 3 ಜನ ಲೇಡಿ. ಎಕ್ಸ್ಪೀರಿಯನ್ಸ್ ಆಗಿತ್ತು ಮಗ. ಏನ್ ಕುಣಿತ ಅದು? ದೇಹ ಶಕ್ತಿ ಹಮಾರಿ ಅಂತ ಅಂದ್ಬಿಟ್ಟು ಅದು ಕೊಂಕಣಿ ಪ್ಲಸ್ ಇದ್ರಲ್ಲಿ ಬರುತ್ತೆ. ಎಷ್ಟು ಚೆನ್ನಾಗಿ ನಾವು ಆಡ್ತಾ ಆಡ್ತಾ ನಮ್ಗೆ ಏನಾಗುತ್ತೆ ಅಂದ್ರೆ ನಾವೇ ಟ್ರಾನ್ಸ್ ಅಲ್ಲಿ ಹೊಂಟೋದ್ವಿ. ನಿಜವಾಗ್ಲೂ ನಾವು ಆ ಸಿದ್ಧಿ ಜನಾಂಗದವರ ನೃತ್ಯವನ್ನ ನಾವು ಸಂಭ್ರಮಿಸಬೇಕು. ಈ ವೇದಿಕೆ ಮೇಲೆ ಸಂಭ್ರಮಿಸೋಣ. ಗೈಸ್ ಕಮ್. ಈ ವೇದಿಕೆ ಮೂಲಕ ಒಂದ್ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ಸಿದ್ಧಿ ಜನಾಂಗದವ್ರು ಎಲ್ಲರೂ ಕೂಡ, ನೀವು ಕೂಡ ನಮ್ಮವರೇ, ನಾವೆಲ್ಲ ಒಂದೇನೆ. ಸೊ ದಯವಿಟ್ಟು ಯಾರೇ ಕೂಡ ಇವ್ರ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ದೇ ಇರೋರಿಗೆ ತಿಳ್ಕೊಳ್ಳಿ. ಅಂಡ್ ಅವ್ರು ನಿಜವಾಗ್ಲೂ ಅದ್ಭುತ. ಆ ಕಲೆಗೆ, ವ್ಯಕ್ತಿತ್ವಕ್ಕೆ ನಮ್ಮ ಕಡೆಯಿಂದ ಚಪ್ಪಾಳೆ. ಥ್ಯಾಂಕ್ ಯು. ಹೇ ಹೇ ಏನ್ ಬ್ರೋ ಇಷ್ಟೊಂದು ಖುಷಿಯಾಗಿದ್ದೀರಾ? ಏನಾದ್ರೂ ಗುಡ್ ನ್ಯೂಸ್ ಇದೆಯಾ? ನಿಜವಾಗ್ಲೂ ಇದು ಗುಡ್ ನ್ಯೂಸ್ ಮಗ. ಒಂದು ಒಳ್ಳೆ ಆಫರ್ ನಡೀತಾ ಇದೆ. ಅದರಲ್ಲಿ ನೀನು ಏನೇ ಪೇ ಮಾಡಿದ್ರು ಮತ್ತೆ ನಿನ್ಗೆ ಅದು ವಾಪಸ್ ಬಂದ್ಬಿಡುತ್ತೆ. ಅದೇಂಗ್ ಬ್ರೋ? ಅದೇ ಟಾಟಾ ಪ್ಲೇ ತಂದಿದೆ. ಟಾಟಾ ಪ್ಲೇ ಧಮಾಕ ಆಫರ್. ನೀನು 3,000 ರೂಪಾಯಿ ಪೇ ಮಾಡಿದ್ರೆ ಸಂಪೂರ್ಣ 3,000 ರೂಪಾಯಿ ಕ್ಯಾಶ್ ಬ್ಯಾಕ್ ನಿನ್ನ ಟಾಟಾ ಪ್ಲೇ ಅಕೌಂಟ್ಗೆ ವಾಪಸ್ ಬಂದ್ಬಿಡುತ್ತೆ. ನೀನ್ ಅದನ್ನ ರೀಚಾರ್ಜ್ ಮಾಡೋದಕ್ಕೆ, ವ್ಯಾಲ್ಯೂ ಆಡೆಡ್ ಪ್ಯಾಕ್ ನ ಆಡ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬಹುದು. ಇದು ಇಲ್ಲಿಗೆ ಮುಗಿಯಲ್ಲ. ಹಾಗೇನೆ ಇದ್ರ ಜೊತೆಗೆ ನಿನ್ನ HD ಕನೆಕ್ಷನ್, HD ಸೆಟ್ ಆಫ್ ಬಾಕ್ಸ್, ಡಿಶ್ ಹಾಗೂ ರಿಮೋಟ್ ಕೂಡ ಉಚಿತವಾಗಿ ಸಿಗ್ತಾ ಇದೆ, ಕಂಪ್ಲೀಟ್ಲಿ ಫ್ರೀ. ಹಲೋ, ಇನ್ನೇನು ಯೋಚನೆ ಮಾಡ್ತಾ ಇದ್ದೀರಿ? ಬನ್ನಿ, ಈ ಅವಕಾಶವನ್ನು ಉಪಯೋಗ ಮಾಡ್ಕೊಳ್ಳಿ. ಹೋಗಿ ಬೈ ಟಾಟಾ ಪ್ಲೇ. ಸಂಪೂರ್ಣವಾಗಿ ನೀವು ಹಾಕಿರುವಂತ 3,000 ರೂಪಾಯಿ ಮತ್ತೆ ವಾಪಸ್ ಪಡ್ಕೊಳ್ಳಿ. ಎಂಜಾಯ್ ಆಲ್ ದ ಲವ್ಲಿ ಸರ್ವಿಸಸ್ ಗೈಸ್. ಜಗಪ್ಪ, ನಾನು ಇವತ್ತು ಹೋಗಿ ಹಂಗೆ ಅಪ್ಲೈ ಮಾಡ್ಬಿಟ್ಟು. ಮತ್ತೆ ಯಾಕೆ ಇಲ್ಲ ನಿಂತಿದ್ಯಾ? ಬಾಯ್ ಬಾಯ್ ಬಾಯ್. ಅದ್ಭುತವಾದ ಪಯಣ. ಒಂದೊಂದು ಅನುಭವ ಕೂಡ ವಿಭಿನ್ನ. ಒಬ್ರಿಗೊಬ್ರು ಅರ್ಥ ಮಾಡ್ಕೋತಾ, ಒಬ್ರಿಗೊಬ್ರು ಜೀವನನ ಹಂಚ್ಕೊಳ್ತಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಇದು ನಾಳೆ ಕೂಡ ಮುಂದುವರಿಯುತ್ತೆ. ಸೊ ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಭರ್ಜರಿ ಬ್ಯಾಚುಲರ್ಸ್, co-powered by Freedom Refined Sunflower Oil, Denver Deodorant, special partner Volkswagen, Cycle Pure Agarbattis, Tata Play, digital streaming partner ZEE5. ಮತ್ತೆ ನಾಳೆ ಭೇಟಿ ಮಾಡೋಣ. ಟಿಲ್ ದೆನ್ ಟೇಕ್ ಕೇರ್. ಶುಭರಾತ್ರಿ. ಬಾಯ್.